ಸುಲಭವಾಗಿ ದೇವರ ನಾಮವನ್ನು ಮಹಿಮೆಪಡಿಸೋಣ ಪ್ರಿಯರೇ. ಯಾರಾದರೂ ಇರುವುದಾದರೆ, ಇಲ್ಲದಿರುವುದಲ್ಲಿ ನಾವು ದೇವರ ವಾಕ್ಯಕ್ಕೆ ಹೋಗೋಣ. ನೀವೆಲ್ಲರೂ ಸಂಸಿದ್ಧರಾಗಿರುವುದಾಗಿ ನಾನು ನಂಬ್ತಾ ಇದ್ದೀನಿ. ದೇವರು ನಮ್ಮೆಲ್ಲರೊಂದಿಗೆ ಮಾತನಾಡಲಿ. ನನ್ನ ಮೊದಲುಗೊಂಡು ನಮ್ಮೆಲ್ಲರೊಂದಿಗೆ ದೇವರು ಮಾತನಾಡಲಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಓಕೆ, ಈ ದಿನ ದೇವರ ವಾಕ್ಯಕ್ಕೆ ನಾವು ಹೋಗಲಿದ್ದು ಬೇರೆ. ಯಾರು ಮಧ್ಯದಲ್ಲಿ ಎತ್ತೋಬೇಡ, ದಯಮಾಡಿ ಮಕ್ಕಳು ಸಹ ದೇವರ ದೈವ ವಾಕ್ಯವನ್ನು ಮಕ್ಕಳು ಕೇಳಬೇಕು. ಯೇಸು ಸ್ವಾಮಿ ಸುವಾರ್ತೆಯನ್ನು ನಾವು ಪ್ರತಿಯೊಬ್ಬರು ಕೇಳಬೇಕು. ಬೇರೆ ನಾವಿನ್ನೂ ಏನು ಕಲ್ತಿಲ್ಲ, ಇದರಲ್ಲಿ ಕಲಿಯುವುದರಲ್ಲೇ ಇದ್ದೀವಿ. ಹಲ್ಲೆಲೂಯಾ. ಎಲ್ಲರೂ ಸಂಪೂರ್ಣವಾಗಿ ಕಲ್ತಿದ್ದೀನವರು ಯಾರಾದರೂ ಇದ್ದೀರಾ? ಯಾವ ಮಾನವನು ಕೂಡ ಇಲ್ಲ. ಇನ್ನು ನಾವು ಕಲಿಬೇಕಾಗಿದ್ದು ಬಹಳ ಇದೆ ಇದರಲ್ಲಿ. ಓಕೆ ಪ್ರಿಯರೇ, ಇದನ್ನ ನಾವು ನಮ್ಮ ಕೈಗಳನ್ನು ತೊಳೆದುಕೊಂಡು ಊಟ ಮಾಡುವುದು ಲೇಸ, ಇಲ್ಲ ನಮ್ಮ ಹೃದಯವನ್ನು ತೊಳೆದುಕೊಳ್ಳುವುದು ಲೇಸ. ಕೈಗಳನ್ನು ತೊಳೆದುಕೊಳ್ಳುವುದು ಕೆಲವು ನಿಮಿಷ ಅಷ್ಟೇ, ಕೆಲವು ಸೆಕೆಂಡ್ ಅಷ್ಟೇ. ನಾವು ಕೈ ಹ್ಯಾಂಡ್ ವಾಶ್ ಮಾಡಬೇಕಾಗಿದ್ದು, ಕೈ ತೊಳಿಬೇಕಾಗಿದ್ದು ಕೆಲವು ಸೆಕೆಂಡ್ ಇಲ್ಲ ಕೆಲವು ನಿಮಿಷದಲ್ಲಿ ಕೈ ತೊಳ್ಕೊಳ್ಬಹುದು. ಆದರೆ ನಾವು ತೊಳ್ಕೊಳ್ಬೇಕಾಗಿದ್ದು ಏನು ಗೊತ್ತಾ ಪ್ರಿಯ ಆತ್ಮೀಯರೇ? ಹೃದಯವನ್ನು ತೊಳೆದುಕೊಳ್ಳಬೇಕು. ಒಂದು ಆಮೇಲೆ ಹೇಳಿದ್ರೆ ಎಲ್ಲರೂ ಏನ್ ತೊಳೆದುಕೊಳ್ಬೇಕು ಹೇಳಿದ್ರೆ, ಹೃದಯವನ್ನು ತೊಳೆದುಕೊಳ್ಳಬೇಕು. ಹೃದಯವನ್ನು ತೊಳೆದುಕೊಳ್ಳಬೇಕಾದ್ರೆ ಎಷ್ಟು ದಿನಗಳಾಗ್ಬೋದು ಹೇಳ್ರಿ? ಹೃದಯವನ್ನು ತೊಳಿಲಿಕ್ಕೆ ಎಷ್ಟು ವರ್ಷಗಳಾಗ್ಬೋದು ಹೇಳ್ರಿ? ಹೃದಯವನ್ನು ತೊಳಿಲಿಕ್ಕೆ ಎಷ್ಟು ಗಂಟೆಗಳು ಬೇಕು ಹೇಳ್ರಿ? ಹೃದಯವನ್ನು ತೊಳಿಲಿಕ್ಕೆ ಎಷ್ಟು ತಿಂಗಳು ಬೇಕು ಹೇಳ್ರಿ? ಆತ್ಮೀಯರೇ, ನಾವು ಪ್ರತಿ ವಾರ ದೇವರ ಸನ್ನಿಧಿಗೆ ಬಂದು ನಮ್ಮ ಹೃದಯವನ್ನು ತೊಳೆದುಕೊಳ್ಳಬೇಕು. ಪ್ರತಿ ವಾರ ನಾವು ದೇವರ ಸನ್ನಿಧಿಯಲ್ಲಿ ನಮ್ಮ ಹೃದಯವನ್ನು ಸ್ವಚ್ಛ ಮಾಡಿಕೊಳ್ಬೇಕು. ದೇವರ ಸನ್ನಿಧಿಗೆ ಯಾಕೆ ಬರಬೇಕಪ್ಪ ಅಂದ್ರೆ, ನಮ್ಮ ಹೃದಯವನ್ನು ಶುದ್ಧವಾಗಿ ಇಟ್ಕೊಳ್ಳಿಕ್ಕೆ ಬರಬೇಕು. ಇಲ್ಲಿ ಯಾರಿದ್ದಾರೆ? ಕರ್ತನಾದ ಯೇಸು ಕ್ರಿಸ್ತನು ಇಲ್ಲಿ ನಿವಾಸ ಇದೆ. ಆತನ ವಾಸಸ್ಥಾನ ಇದಾಗಿದೆ. ಆತನ ಪ್ಲೇಸ್, ಆತನ ಆಯ್ಕೆ ಮಾಡಿಕೊಂಡ ಹೃದಯ ಇದಾಗಿದೆ. ಆದ್ದರಿಂದ ಕೈ ತೊಳ್ಕೊಳ್ಳೋದು ಈಸಿ, ಬಟ್ ಹೃದಯ ತೊಳ್ಕೊಳ್ಳೋದು ಕೆಲವು ವರ್ಷ ಇರ್ತದೆ, ನಮಗೆ ಟೈಮ್ ತೆಗೆದುಕೊಳ್ತದೆ. ಹೀಗೆ ನಾನು ಇವತ್ತು ಸಭೆಗೆ ಬಂದಿದ್ದೀನಿ, ದೇವರ ಸನ್ನಿಧಿಯಲ್ಲಿದ್ದೀನಿ, ದೇವರನ್ನು ಆರಾಧನೆ ಮಾಡಿದ್ದೀನಿ. ಆಯ್ತು, ನೀನು ಶುದ್ಧನು, ನಾನು ಪರಿಶುದ್ಧನು, ನಾನು ಶುದ್ಧನು, ನಾನು ಪರಿಶುದ್ಧನು, ನಾನು ಸ್ವಚ್ಛವಾಗಿದ್ದೀನಿ, ಇನ್ನೇ ನನ್ನಲ್ಲಿ ಲೋಪ ಇಲ್ಲ, ಲೋಪದೋಷಗಳಂತೂ ಮೊದಲೇ ಇಲ್ಲ ಅಂದುಕೊಳ್ಳುವುದು ದೇವರ ದೃಷ್ಟಿಯಲ್ಲಿ ಯಾರು ಕೂಡ ನೀತಿವಂತರಲ್ಲ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಆದ್ರಿಂದ ನಮ್ಮ ಕೈಗಳಲ್ಲ, ನಮ್ಮ ಹೃದಯಗಳನ್ನು ತೊಳೆದುಕೊಳ್ಬೇಕು. ಹೃದಯಗಳನ್ನು ತೊಳೆದುಕೊಳ್ಬೇಕಾದ್ರೆ ನಾವು 1 ವರ್ಷ ಚರ್ಚಿಗೆ ಬಂದ್ರೆ ಆಗಲ್ಲ, 6 ವರ್ಷ ಚರ್ಚಿಗೆ ಬಂದ್ರೆ ಆಗಲ್ಲ. ಜೀವಿತ ಅಂತ ನಮ್ಮ ಹೃದಯ ತೊಳಿತಾನೆ ಹೋಗ್ಬೇಕು. ಒಂದು ದಿನದಲ್ಲಿ ಎಷ್ಟು ಆಲೋಚನೆ ಬರ್ತವೆ ಹೇಳ್ರಿ ಮನುಷ್ಯರಿಗೆ? ಒಂದು ಸೆಕೆಂಡ್ ಅಲ್ಲಿ ಒಬ್ಬ ಮನುಷ್ಯ ಮಾನವರಾದ ನಾವು ಏನೆಲ್ಲ ಆಲೋಚನೆ ಮಾಡ್ತೀವಿ ಹೇಳ್ರಿ? ಆ ಆಲೋಚನೆಗಳಲ್ಲಿ ಎಲ್ಲ ಒಳ್ಳೆ ಆಲೋಚನೆಗಳ, ನಮ್ಮ ಹೃದಯದಿಂದ ಬರುವ ಎಲ್ಲ ಆಲೋಚನೆಗಳು ಎಲ್ಲ ಒಳ್ಳೆಯವ ಅಂತ ಯಾವತ್ತಾದ್ರೂ ಅಂದ್ಕೊಂಡಿದ್ದೀರಾ? 90 ಕೆಟ್ಟವಾದ್ರೆ ಒಂದು ಕೂಡ ಒಳ್ಳೇದಿರಲ್ಲ. ಮಾನವರು ನಾವು ಯೇಸು ಕ್ರಿಸ್ತನ್ ಹೇಳ್ತಾ ಇದ್ದಾನೆ, ಯೇಸು ಸ್ವಾಮಿ ಅವರು ಹೇಳ್ತಾ ಇದ್ದಾರೆ, ಅಪ್ಪ ಕೈಗಳು ತೊಳೆಯೋದ್ರಿಂದ ಪ್ರಯೋಜನ ಏನಿಲ್ಲ, ನಾವು ಇಲ್ಲಿ ತೊಳ್ಕೋಬೇಕು ಫಸ್ಟ್. ಎಲ್ಲರೂ ನಾವೆಲ್ಲರೂ ಹೇಳೋಣ. ಒಂದು ವೇಳೆ ನೀವೆಲ್ಲರಿಗೆ ಈ ದಿನ ಯಾರು ಶುದ್ಧವಾಗಿರೋ ನನಗೆ ಗೊತ್ತಿಲ್ಲ, ಪರಿಶುದ್ಧಾತ್ಮ ದೇವರು ನಿಮ್ಮೊಟ್ಟಿಗೆ ಮಾತನಾಡ್ತಾರೆ ಎಂಬುದಾಗಿ ನಾನು ನಂಬುತ್ತಾ ಇದ್ದೀನಿ. ನಾವು ತೊಳ್ಕೊಳ್ಬೇಕಾಗಿದ್ದು ನಮ್ಮ ಹೃದಯ. ಪ್ರಿಯ ಆತ್ಮೀಯರೇ, ಹೃದಯ ತೊಳ್ಕೊಳ್ಳೋಕೆ 1 ವಾರ ಚರ್ಚಿಗೆ ಬಂದ್ರೆ ಆಗಲ್ಲ, 1 ವಾರ ಬಿಟ್ಟರೂ ಆಗಲ್ಲ. ಒಂದು ವಾರದಲ್ಲಿ ಆಗುವ ಕೆಲಸ ಅಲ್ಲ. ಕೆಲವು ನಿಮಿಷದಲ್ಲಿ ನಾವು ಕೈ ವಾಶ್ ಮಾಡ್ಕೊಂಡು ಊಟ ಮಾಡ್ಬೋದು. ಆದರೆ ಹೃದಯ ತೊಳ್ಕೊಳ್ಬೇಕಾದ್ರೆ ನಮ್ಮ ಜೀವಿತ ಪರ್ಯಾಂತರ. ಕಳೆದ ವಾರ 6 ದಿವಸ ನಾವು ಕಳೆದ 7ನೇ ದಿನದಲ್ಲಿ ದೇವರ ಸನ್ನಿಧಿಯಲ್ಲಿದ್ದೀವಿ. ಪ್ರಿಯರೇ, ನಮ್ಮಲ್ಲಿ ಎಷ್ಟು ಒಳ್ಳೆಯ ಆಲೋಚನೆಗಳು ಬಂದಿದ್ದಾವೆ ಪ್ರಿಯರೇ.
ದೇವರು ಅದನ್ನು ಪ್ರಶ್ನೆ ಮಾಡ್ತಾನೆ. ಪರಿಶುದ್ಧ ಆತ್ಮ ದೇವರು ಸಭೆಯಲ್ಲಿ ಪ್ರಶ್ನೆ ಮಾಡ್ತಾನೆ, ನನಗೆ ಪ್ರಶ್ನೆ ಮಾಡ್ತಾನೆ. ಎಷ್ಟು ಒಳ್ಳೆ ಆಲೋಚನೆಗಳು ಬಂದಿದಾವಪ್ಪ, ಎಷ್ಟು ಒಳ್ಳೆಯದನ್ನ ಆಲೋಚನೆ ಮಾಡಿದ್ಯಪ್ಪ, ಏನೆಲ್ಲ ನಿನ್ನ ಹೃದಯದಲ್ಲಿ ಆಲೋಚನೆ ಇದೆಯಪ್ಪ. ನಿನ್ನ ಹೃದಯದಲ್ಲಿರುವ ಪ್ರತಿಯೊಂದು ಕಾರ್ಯಗಳು ತೆಗೆದಾಕ್ಬೇಕು, ಪ್ರತಿಯೊಬ್ಬರು ತೆಗೆದಾಕ್ಬೇಕಂತ. ಪ್ರತಿಯೊಂದು ನಿಮಿಷದಲ್ಲಿ ನಮಗೆ ಬರುವ ಆಲೋಚನೆಗಳು, ನಮ್ಮ ಜೀವಿತದಲ್ಲಿ ಬರುವ ಪ್ರತಿ ಆಲೋಚನೆಗಳು, ಮಾನವರಿಗೆ ಸಂಭವಿಸುವ ಪ್ರತಿ ಶೋಧನೆಯಲ್ಲಿ, ಆ ಶೋಧನೆಯಲ್ಲಿ ಇರುವ ಆಲೋಚನೆಗಳು ಒಳ್ಳೆಯದಾದ್ರೆ ದೇವರಿಗೆ ಸ್ತೋತ್ರ, ಆದ್ರೆ ಎಲ್ಲ ಒಳ್ಳೆಯದು ಅಂತ ಹೇಳಕ್ಕಾಗಲ್ಲ. ವಾಕ್ಯ ಹೇಳ್ತದೆ ನಮ್ಮ ಹೃದಯವನ್ನು ನಾವು ತೊಳೆದುಕೊಳ್ಬೇಕು. ನಿಮ್ಮಲ್ಲಿ ಸತ್ಯವೇದ ಇರುವುದಾದ್ರೆ ಮತ್ತಾಯ ಬರೆದ ಸುವಾರ್ತೆ 15ನೇ ಅಧ್ಯಾಯ 1ರಿಂದ 2, 3 ಈ ದಿನ ನಾವು ವಾಕ್ಯ ಧ್ಯಾನವನ್ನು ಮಾಡಿಕೊಳ್ಳೋಣ. ಮತ್ತಾಯ ಬರೆದ ಸುವಾರ್ತೆ 15ನೇ ಅಧ್ಯಾಯ 1, 2 ಯಾರಾದ್ರೂ ಓದಿ ಸಹಾಯ ಮಾಡಿರ್ತೇವೆ. ಯೇಸುವಿನ ಬಳಿಗೆ ಬಂದು, ನಿನ್ನ ಶಿಷ್ಯರು ಹಿರಿಯರಿಂದ ಕಂಟಿನ್ಯೂ ಕೈ ತೊಳಕೊಳ್ಳದೆ, ಏನಂತ ಪ್ರಿಯರೇ, ಕೈ ತೊಳಕೊಳ್ಳದೆ ಪ್ರಶ್ನೆ, ಕೈ ತೊಳಕೊಳ್ಳದೆ ಯಾಕೆ ಪ್ರಶ್ನೆ ಮಾಡ್ತಾ ಇದ್ದಾರೆ ಹೇಳಿದವರು? ಪರಿಸಾಯರು, ಶಾಸ್ತ್ರಿಗಳು ಕೆಲವರು ಬಂದು ಯೇಸು ಸ್ವಾಮಿಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ. ಬೇರೆ ನಮ್ಮ ಲೋಪಗಳು ಎಣಿಸುವುದಾದ್ರೆ ನಾವು ಯಾರು ದೇವರ ಮುಂದೆ ನಿಲ್ಲಲಿಕ್ಕೆ ಸಾಧ್ಯವಿಲ್ಲ. ನಮ್ಮನ್ನು ಕ್ಷಮಿಸಿದಾನೆ, ನಮ್ಮನ್ನು ಕ್ಷಮಿಸಿದಾನೆ. ನಮ್ಮ ಲೋಪಗಳೆಷ್ಟೋ, ನಮ್ಮ ಪಾಪಗಳೆಷ್ಟೋ, ನಾವಿರುವ ಸ್ಥಿತಿಗತಿಗಳು ಏನಲ್ಲ, ಆದ್ರೆ ದೇವರು ನಮ್ಮನ್ನು ಕ್ಷಮಿಸಿ ಕರುಣಿಸಿ ತನ್ನ ಮಕ್ಕಳಾಗಿ ನಮ್ಮನ್ನು ತನ್ನ ಸನ್ನಿಧಿಗೆ ಆರಾಧನೆ ಮಾಡುವುದಕ್ಕೆ, ಆ ಹೆಸರು ಎತ್ತುವುದಕ್ಕೆ ಕೂಡ ಅರ್ಹತೆಯಿಂದ ನಮಗೆ ದೇವರು ಉಚಿತವಾದ ಕೃಪೆ ಅಂತ ನಮಗೆ ಕೊಟ್ಟಿದ್ದಾನಂದ್ರೆ ನಾವು ನಮ್ಮ ಜೀವಿತದಲ್ಲಿ ಎಲ್ಲ ಕೂಡ ಸ್ತೋತ್ರ ಹೇಳಿದ್ರು ದೇವರಿಗೆ ಸಾಲು. ಹಲ್ಲೆಲೂಯಾ, ಹಲ್ಲೆಲೂಯಾ. ಅವ್ರು ಬಂದು ಹೇಳ್ತಾ ಇದ್ದಾರೆ, ನಿನ್ನ ಶಿಷ್ಯ ಯಾಕೆ ಕೈ ತೊಳೆಕೊಳ್ಳದೆ ಊಟ ಮಾಡ್ತಾ ಇದ್ದಾರೆ? ಯೇಸು ಸ್ವಾಮಿ ಹೇಳ್ತಾ ಇದ್ದಾನಪ್ಪ, ಒಳಗಡೆ ಏನು ಅಂತದಲ್ಲ, ಅದು ಮನುಷ್ಯನ ಹೊಲಸು ಮಾಡಲ್ಲ. ನಾವು ಯಾವತ್ತಾದ್ರೂ ಹೇಗವಾದ್ರು ತಿಂತಾ ಇದೀವ ರೀ? ಒಂದು ನೋಡ, ನಮ್ಮ ತಟ್ಟೆಯಲ್ಲಿ ಬಿಟ್ಟಂದ್ರೆ ಅದನ್ನು ರಿಜೆಕ್ಟ್ ಮಾಡ್ತೀವಿ, ಅವತ್ತು ಊಟ ಮಾಡಲ್ಲ. ಅದು ಬೇರೆಯವರಿಗೆ ಬೇರೆಯವ್ರು ಬೇಕಂತೇಳಿ. ಒಂದು ಸಣ್ಣ ಜೊಂಡಿಗೆ ಏನಾದ್ರು ಊಟದಲ್ಲಿ ಬಿದ್ದರೆ ಅದು ತಿನ್ನಕ್ಕಾಗಲ್ಲ. ಮನುಷ್ಯನಿಗೆ ಒಂಥರ ಒಳಗಡೆ ಏನೋ ಒಂಥರ ಲೋಪ, ಅದು ತಿನ್ಲಿಕ್ಕೆ ಅಸಹ್ಯ. ಆದರೆ ನಾವು ತಿನ್ನುವುದೆಲ್ಲವೂ ಕೂಡ ಒಳ್ಳೆಯದೇ. ನಮ್ಮ ಕಣ್ಣಿಗೆ ಸುಂದರವಾಗಿ ಕಾಣೋದನ್ನೆಲ್ಲ ಕೂಡ ನಾವು ತಿಂತಾ ಇರ್ತೀವಿ. ಆದ್ರೆ ಸುಂದರವಾದದ್ದನ್ನು ತಿಂತಾ ಇರ್ತೀವಿ, ಹೊರಗಡೆ ಏನ್ ಬರ್ತದೆ ನಮಗೆ? ಹೊರಗಡೆ ಏನ್ ಬರ್ತದೆ ಹೇಳ್ರಿ? ಹೊರಗಡೆಯಿಂದ ಏನೇನ್ ಬರ್ತದೆ ಹೇಳ್ರಿ? ಆ ಶಿಷ್ಯ ಕೇಳ್ತಾ ಇದ್ದಾನಪ್ಪ, ಇದು ಮನುಷ್ಯನ ಕೆಲಸಲ್ಲ. ಒಂದು ವೇಳೆ ಕೈ ತೊಳ್ಕೊಂಡು ಊಟ ಮಾಡಿದ್ರು, ಊಟ ಮಾಡದೆ ಹೋದ್ರು, ಇದು ಯಾವುದಕ್ಕೆ ಹೋಲಿಸ್ತದೆ ಗೊತ್ತಾ? ಕೈ ತೊಳ್ಕೊಳ್ಳೋದ್ರಿಂದ, ಕೈ ತೊಳ್ಕೊಂಡು ಊಟ ಮಾಡೋದ್ರಿಂದ ಏನು ಫಾಲ್ಟ್ ಇಲ್ಲ. ಹೃದಯ ತೊಳ್ಕೊಂಡು ಊಟ ಮಾಡಿದ್ರೆ ಎಲ್ಲ ಶುದ್ಧಿ ಆಗ್ತದೆ. ಆದ್ರೆ ಹೃದಯ ತೊಳ್ಕೊಳ್ಳಿಕ್ಕೆ ಏನ್ ಬೇಕು? ಇವ್ರು ಯೇಸು ಸ್ವಾಮಿ ಎಲ್ಲಿದ್ದಾನೋ ಅಲ್ಲಿಗೆ ಹೋಗ್ತಾನೆ ಇದ್ದಾರೆ. ಯಾರು? ಪರಿಸಾಯರು, ಸದ್ದುಕಾಯರು. ಎಲ್ಲೆಲ್ಲಿ ಆತನ ಪ್ರಸಂಗ ಇದೆಯೋ, ಎಲ್ಲೆಲ್ಲಿ ಆತನ ಸುವಾರ್ತೆ ಇದೆಯೋ, ಎಲ್ಲೆಲ್ಲಿಗೆ ಆತನು ಹೋಗ್ತಾ ಇದ್ದಾನೋ ಅಲ್ಲಿಗೆ ಅವ್ರು ಹೋಗ್ತಾ ಇದ್ದಾರೆ. ಇವರು ದೇವರನ್ನು ಹಿಂಬಾಲಿಸ್ತಾ ಇದ್ದಾರೆ. ಆದ್ರೆ ಹೆಂಗ್ ಹಿಂಬಾಲಿಸ್ತಾರೆ ಗೊತ್ತಾ? ಮನಸ್ಸಿನಿಂದಲ್ಲ, ಬರೀ ಆಕಾರಕ್ಕಾಗಿ ದೇವರು ಹಿಂಬಾಲಿಸ್ತಾ ಇದ್ದಾರೆ. ಪ್ರಿಯ ಆತ್ಮೀಯರೇ, ನಾವು ಒಂದು ವೇಳೆ ಆ ರೀತಿ ಇರುವುದಾದ್ರೆ ದೇವರ ಸನ್ನಿಧಿಯನ್ನು ನಾವು ಒಪ್ಪಿಕೊಂಡು, ದೇವರೇ ನಾನು ಸಂಪೂರ್ಣ ಹೃದಯದಿಂದ ನಿನ್ನ ಹಿಂಬಾಲಿಸಬೇಕು. ಅವ್ರು ಹೆಂಗೆ ಹಿಂಬಾಲಿಸ್ತಾ ಇದ್ದಾರೆ. ಆದ್ರೆ ಹಿಂಬಾಲಿಸುವವ್ರು ಹೆಂಗಿರ್ತಾರೆ ಅಂದ್ರೆ, ಹಿಂಬಾಲಿಸುವವ್ರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಪ್ರಶ್ನೆ ಮಾಡ್ತಾ ಇದ್ದಾರೆ ಆತನಿಗೆ. ನಮ್ಮ ಜೀವಿತದಲ್ಲಿ ಯಾರಾದ್ರೂ ನಮಗೆ ಫ್ರೆಂಡ್ ಇರ್ತಾರೆ, ಒಳ್ಳೆ ಉತ್ತಮವಾದ ಸ್ನೇಹಿತರು ಇರ್ತಾನೆ. ಅವನು ರಾಂಗ್ ಕ್ವಶನ್ ಮಾಡಿದ್ರೆ ನಾವು ಏನ್ ಮಾಡ್ಕೊಂಡ್ರೆ ಅವನ ಮೇಲೆ ಸ್ವಲ್ಪ ನಮಗೆ ಇರಿಟೇಷನ್ ಆಗ್ತದೆ. ಏನಪ್ಪ ಹಿಂಗ್ ಮಾಡ್ತಾ ಇದ್ದಾನೆ, ಅಲ್ಲೆಲ್ಲೂಯ್ಯ. ನಮಗೆ ಗೊತ್ತಾಗ್ಬಿಡ್ತದೆ ಅವನ ಫ್ರೆಂಡ್ಶಿಪ್ ಹೆಂಗಿದೆ, ಎಷ್ಟು ಆಳವಾಗಿದೆ, ಅದೆಷ್ಟು ಆಳವಾದ ಪ್ರೇಮ. ಇದು ದೇವರ ಪ್ರೇಮ ಅಲ್ವಾ? ಇದು ದೇವರ ಪ್ರೀತಿಯ ಅಲ್ವಾ? ಇದು ದೇವರ ಸ್ನೇಹ ಅಲ್ವಾ? ಇದು ದೇವರಿಂದ ಬಂದಿದ್ದ ಅಲ್ವಾ ಎಂಬುದಾಗಿ ಯಾವ ರೀತಿ ನಾವು ಪರಿಶುದ್ಧಾತ್ಮನಿಂದ ಪರೀಕ್ಷೆ ಮಾಡುವ ಯೇಸು ಸ್ವಾಮಿ ಕೂಡ ಅವ್ರನ್ನ ಪರೀಕ್ಷೆ ಮಾಡಿ ಹೇಳ್ತಾ ಇದ್ದಾನೆ. ಕೈ ತೊಳಕೊಳ್ಳಾರ್ದ ಊಟ ಮಾಡೋದ್ರಿಂದ ಏನ್ ಲಾಸ್ ಇಲ್ಲ, ಬಟ್ ಹೊಟ್ಟೆ ಒಳಗಡೆ ಹೋಗೋದ್ರಿಂದ ಏನ್ ಲಾಸ್ ಇಲ್ಲ, ಹೊರಗಡೆ ಬರ್ತದಲ್ಲ ಆದ್ರಿಂದ ಮನುಷ್ಯನಿಗೆ ಫುಲ್ ಲಾಸ್ ಇದೆ. ಒಂದೊಂದು ಕ್ಷಣ ಕೂಡ ಮನುಷ್ಯರು ಲಾಸ್ ಆಗ್ತಾ ಇದ್ದಾರೆ. ಒಂದೊಂದು ಕ್ಷಣ ಕೂಡ ನಾವೆಲ್ಲರೂ ಲಾಸ್ ಆಗ್ತಾ ಇದ್ದೀವಿ. ನಮ್ಮಿಂದ ಏನ್ ಬರ್ತದೆ, ಥಾಟ್ಸ್ ಏನು, ನಮ್ಮ ಆಲೋಚನೆ ಬೇರೆ. ಯೇಸು ಸ್ವಾಮಿ ಪರಿಶುದ್ಧ ಆತ್ಮದೇವರು ಇದನ್ನ ಸಭೆಗೆ ಅದನ್ನು ನಮಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ, ನಮಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ ದೇವರು.
ಒಂದು ವೇಳೆ ನಾವು ಆ ರೀತಿ ಇದ್ದೀವಿ, ದೇವರೇ ನನ್ನ ದಯಮಾಡಿ ಕ್ಷಮಿಸಪ್ಪ, ನಾನು ಆ ರೀತಿ ಇರಬಾರ್ದು, ನನ್ನ ಜೀವಿತ ನಿನ್ನ ಹಾಗೆ ನಿನ್ನ ಹಿಂದೆ ನಾನು ಹೋಗ್ಬೇಕು. ಯಾವಾಗ ಬೇರೆ ಯಾವಾಗ ಹೋಗ್ಬೇಕು ಹೇಳ್ರಿ? ನಾನು ಈ ವಾರ ಬಂದ್ರೆ ಸರಿಯಾಗಿರ್ಬೇಕು, ನಾಳೆ ವಾರ ಬಂದ್ರೆ ಸರಿಯಾಗಿರ್ಬೇಕು. ನೋಡ್ರಿ ಬೇರೆ, ಹೃದಯ ಎಲ್ಲವುದಕ್ಕಿಂತ ಮೋಸಕರವಾದದ್ದು, ವಂಚಿಸುವಂತ ರೋಗಕ್ಕೆ ಒಳಗಾದಂತ ಹೃದಯ ನಮ್ಮಲ್ಲಿ ಇರುವುದು. ಯೆರೆಮೀಯನ ಪತ್ರಿಕೆ 17:9 ಹೇಳ್ತದೆ, ಹೃದಯ ಬಹಳ ಮೋಸಪೂರಿತವಾದದ್ದು. ಹೃದಯ ಅಂತ ಹೇಳ್ರಿ, ಮನೆಗೆ ಓದ್ಬೇಡ್ರಿ. ಯೆರೆಮೀಯನ ಪುಸ್ತಕ 17:9 ಹೃದಯ ಬಹಳ ಕೆಟ್ಟದ್ದು. ಆದ್ರಿಂದ ನಾವು ಇವತ್ತೇ ಬಂದು ನಾವು ಶುದ್ಧರಾಗಿದ್ದೀವಿ ಅಂತ ಹೇಳಿಕ್ಕಾಗಲ್ಲ. ಯೇಸು ಸ್ವಾಮಿ ಅದನ್ನೇ ಹೇಳಿರೋದು, ನೀವು ಯಾರಾದರೂ ನನ್ನಿಂದ ಬರಲು ಮನಸ್ಸಿದ್ರೆ ನನ್ನ ಹಿಂಬಾಲಿಸಿರಿ. ಹಲ್ಲೆಲೂಯಾ. ಎಲ್ಲರೂ ನಾವೇನು ಹೇಳಿ ನೋಡೋಣ, ಸಂತೋಷದಿಂದ ಹಲ್ಲೆಲೂಯಾ. ಯಾವನಿಗಾದರೂ ಮತ್ತೆ ನಾನು ಹೇಳ್ದಲ್ಲ, ಯೇಸು ಸ್ವಾಮಿ ವಾಕ್ಯ ಹೇಳ್ತದೆ, ಯಾವನಿಗಾದರೂ ನನ್ನನ್ನು ಹಿಂಬಾಲಿಸಲು ಮನಸ್ಸಿದ್ರೆ ಅವನು ತನ್ನ ನಗವನ್ನು ತೆಗೆದುಕೊಂಡು ಬರಲಿ. ಯಾವನಿಗಾದರೂ ನನ್ನನ್ನು ಹಿಂಬಾಲಿಸುವ ಮನಸ್ಸಿದ್ರೆ ತನ್ನ ಶಿಲುಬೆಯನ್ನು ಹೊತ್ತುಕೊಂಡು ಬರಲಿ. ಎಲ್ಲ ಹೇಳ್ತಿರುವ ಯೇಸು ಕ್ರಿಸ್ತನ ಮಾತು ಕೇಳ್ತಾ ಇದ್ರೆ ಬೇರೆ, ಇವತ್ತು ಆ ಸ್ಥಿತಿಯಲ್ಲಿ ನಾವು ಇದೀವೋ ಎಂಬುದಾಗಿ ಭಯ ನಮಗಿರ್ಬೇಕು. ನಾವು ಒಂದು ಸಲ ಒಂದು ದೇವರನ್ನ ಶುದ್ಧ ಮಾಡಿದ್ರು ಅಂತ ಹೇಳಿಕ್ ಆಗಲ್ಲ. ಇಡೀ ಜೀವಿತವೆಲ್ಲ ತಲೆದು ಹೋಗ್ಬೇಕು. ಎಲ್ಲಿವರೆಗೂ ಹೋಗ್ಬೇಕು ಹೇಳ್ರಿ? ನಾವು ತಾಡಾಡ್ತೀವಿ, ಆ ಗುರಿ ಮುಟ್ಟುವ ತನಕ. ನಮ್ಮ ರಾಜ್ಯ ಯಾವುದು ಹೇಳ್ರಿ? ಪರಲೋಕದ ರಾಜ್ಯ. ನಾವ್ ಎಲ್ಲಿಗೆ ಹೋಗುವವರಿಗೆ ಅದನ್ನ ಹಿಂಬಾಲಿಸಬೇಕು. ಪ್ರತಿ ವಾರ ಶುದ್ಧಿ ಮಾಡ್ಕೊಳ್ಬೇಕು, ಪ್ರತಿ ವಾರ ಶುದ್ಧಿ ಮಾಡ್ಕೊಳ್ಬೇಕು, ಪ್ರತಿ ವಾರ ಶುದ್ಧಿ ಮಾಡ್ಕೊಳ್ಬೇಕು. ಪಾಪ ಕ್ಷಮಾಪಣೆ ಆಗಿದೆ, ರಕ್ಷಣೆ ಹೊಂದಿದೀವಿ, ವಿಮೋಚಿಸಲ್ಪಟ್ಟಿದೀವಿ ಅಂತ ನಾವು ಹೇಳಿದ್ರೆ ಇನ್ನು ಈ ಲೋಕದಲ್ಲಿದ್ದೀವಿ. ಅದೆಲ್ಲ ದೇವರ ಚಿತ್ತ. ಈಗ ನಮ್ಮನ್ನು ನಾವು ಪ್ರತಿದಿನ ಏನ್ ಮಾಡ್ಕೊಳ್ಬೇಕಂತ? ಶುದ್ಧ ಮಾಡ್ಕೊಳ್ಬೇಕಂತ. ಹಲ್ಲೆಲೂಯಾ. ಏನ್ ಮಾಡ್ಕೊಳ್ಬೇಕಂತ ಹೇಳ್ರಿ? ಪೇತ್ರನ ಪುಸ್ತಕದಲ್ಲಿ 3:20 ಇರಬೇಕು. ಪೇತ್ರನ ಹೀಗೆ ಹೇಳ್ತಾ ಇದ್ದಾನೆ, ನೀವು ನೀರಿನಿಂದ ದೀಕ್ಷಾ ಸ್ನಾನ ಹೊಂದಿದ್ದೀರಿ ರೈತೆ, ಆದರೆ ಅದು ಕೊಳೆಯನ್ನು ಹೋಗಲಾಡಿಸುವಂಥದ್ದು. ನೀವು ಹೊಂದಬೇಕಾದ ರಕ್ಷಣೆ ಹೊಂದಿದೆ, ಅದನ್ನು ಸರಿಯಾದ ರೀತಿಯಲ್ಲಿ ಹೊಂದಬೇಕೆಂಬುದಾಗಿ. ಪ್ರಿಯ ಆತ್ಮೀಯರೇ, ಈ ದಿನ ನಮ್ಮ ಜೀವಿತದಲ್ಲಿ, ನಮ್ಮ ಹೃದಯಗಳಲ್ಲಿ ಏನೇನು ಬರ್ತಾ ಇದೆ ಒಂದ್ಸಲ ಪರೀಕ್ಷೆ ಮಾಡಿಕೊಂಡು. ಎಲ್ಲರೂ ದೇವರ ಸನ್ನಿಧಿಯಲ್ಲಿ ನಾವಿದ್ದೀವಿ. ನಾವು ಆ ರೀತಿ ಇರಬಾರ್ದೆಂಬುದಾಗಿ ದೇವರ ಆಸೆ. ನಾವು ಕೆಟ್ಟ ಹೋಗ್ಬೇಕೆಂಬುದಾಗಿ ದೇವರ ಆಸೆ ಇಲ್ಲ. ನಾವೇ ನಶಿಸಿ ಹೋಗ್ಬೇಕೆಂಬುದಾಗಿ ದೇವರ ಆಸೆ ಇಲ್ಲ. ನಶಿಸಿ ಹೋದವರು ದೇವರ ಹುಡುಗಿ ನಮ್ಮನ್ನು ರಕ್ಷಿಸಿ ಕಾಪಾಡಿದ್ದಾನೆ, ಯಾಕಂದ್ರೆ ರಕ್ಷಣೆ ಕೊಟ್ಟಿದ್ದಾನೆ. ದೇವರಿಗೆ ಆಸೆ, ನಾನು ನೀನು ಚೆನ್ನಾಗಿರ್ಬೇಕು, ನಾನು ನೀನು ಪರಿಶುದ್ಧರಾಗಿರ್ಬೇಕು, ನಾನು ನೀನು ನೀತಿವಂತರಾಗಿರ್ಬೇಕು, ನಾನು ನೀನು ಆತನ ಮಾರ್ಗದಲ್ಲಿ ಇರಬೇಕು. ಆತನಿಗೆ ಆಸೆ. ಆದ್ರೆ ಸೈತಾನ್ ಆಗಾಗ ನಮ್ಮನ್ನು ಏನ್ ಮಾಡ್ತಾ ಇರ್ತಾನೆ ಅಂದ್ರೆ, ಲೋಕದಲ್ಲಿ ಇದೀವಲ್ರಿ, ಲೋಕ ಆಕರ್ಷಣೆಯಲ್ಲಿ ಇದೀವಲ್ರಿ, ಅದನ್ನು ನೋಡುವಾಗ ಎಲ್ಲ ಸ್ವಲ್ಪ ನಮ್ಮ ಕಾಟಿನಲ್ಲಿ ಬರ್ತಾ ಇರ್ತದೆ. ಅವಾಗವಾಗ ವಿಷ ಎಂಬ ಗಾಳಿ ನಮ್ಮ ತಲೆಯಲ್ಲಿ ಬರ್ತಾ ಇರ್ತದೆ. ಆ ಗಾಳಿಯನ್ನು ಏನ್ ಮಾಡ್ಬೇಕು ಹೇಳ್ರಿ? ಆ ಗಾಳಿಯನ್ನು ಏನ್ ಮಾಡ್ಬೇಕು ಹೇಳ್ರಿ? ರಿಜೆಕ್ಟ್ ಮಾಡ್ಬೇಕು. ಹೆಂಗ್ ರಿಜೆಕ್ಟ್ ಮಾಡೋದು? ನೀವು ಡಾಂಬರ್ ಫ್ಯಾಕ್ಟ್ರಿ ಇದೆ ನಮ್ಮ ಪ್ರಾಂತದಲ್ಲಿ, ಕುಡ್ತಿರಿ ಪ್ರಾಂತದಲ್ಲಿ ಡಾಂಬರ್ ಫ್ಯಾಕ್ಟ್ರಿ ಇದೆ. ಅದು ರಾತ್ರಿ 2 ಗಂಟೆಯಲ್ಲಿ ನೀವು ಹೋಗಿ ಅಲ್ಲಿಂದ್ರೆ ಆ ಮೂಗೆಲ್ಲ ಕೂಡ ವಿಷ ಆಗ್ತದೆ. ಇಲ್ಲಿ ಹೋದ ಸ್ಮೆಲ್ಲೇ ವಿಷ ಆಗ್ತದೆ. ನಾನು ಯಾಕೆ ಹೇಳ್ತದೆ ಅಂದ್ರೆ ಅನುಭವಿಸಿದೆ. ನಾನು ಒಂದು ಫ್ಯಾಕ್ಟ್ರಿಯಲ್ಲಿ ಡ್ಯೂಟಿಗೆ ಹೋಗುವಾಗ ಮೇಲ್ಮಾಡಿಯಲ್ಲಿ ಮಲಿಕೊಳ್ಳುವಾಗ ಆ ಸ್ಮೆಲ್ ಎಲ್ಲ ಬರೋದು, ಆ ಕೆಟ್ಟ ವಿಷ, ಆ ಸ್ಮೆಲ್ ನೋಡಿದ್ರೆ ಬಹಳ ಭಯಂಕರವಾಗಿ. ಅದಕ್ಕೆ ನಾನು ಏನ್ ಮಾಡ್ತಿದ್ದೆ, ಬ್ರಷ್ ಹಾಕಿ ಮೂಗು ಮುಚ್ಚಿಕೊಂಡು ಕೆಳಗೆ ಬಂದು ಎಲ್ಲನೂ ಜನರಲ್ ರೂಮ್ ಅಲ್ಲಿ ಮಲಗುತ್ತದೆ. ಕಾರಣ ಆ ವಿಷ ಕುಡಿಬಾರದೆಂಬುದಾಗಿ. ನಮ್ಮ ಜೀವಿತದಲ್ಲಿ ಒಂದು ವೇಳೆ ಅಂತ ಥಾಟ್ಸ್ ಏನಾದ್ರು ಲೋಕಲ್ ಥಾಟ್ಸ್ ಅಂತ ಬರುವಾಗ ನಾವು ಅದನ್ನು ಚೆಕ್ ಮಾಡಬೇಕು. ಇದು ದೇವರ ಆಜ್ಞೆ. ಏನೇ ನಮ್ಮಿಂದ ಬರ್ತದೆ, ನಾವು ಇದನ್ನ ಎಕ್ಸ್ಪೆಕ್ಟ್ ಮಾಡಿಲ್ಲ, ಯಾವತ್ತೂ ಎಕ್ಸ್ಪೆಕ್ಟ್ ಮಾಡಿಲ್ಲ. ಇವತ್ತು ನೀನು ಕೂಡ ಎಕ್ಸ್ಪೆಕ್ಟ್ ಮಾಡಿ ಬಂದಿಲ್ಲ. ಇಂಥ ವಾಕ್ಯ ದೇವರು ನನ್ನ ಹತ್ರ ಮಾತನಾಡ್ತಾರೆ ಎಂಬುದಾಗಿ ನನಗೆ ಕೂಡ ಎಕ್ಸ್ಪೆಕ್ಟ್ ಇಲ್ಲ. ಪರಿಶುದ್ಧಾತ್ಮನ ಏನ್ ಮಾತಾಡ್ತಾನೋ ಆತನಿಂದ ನಾವೆಲ್ಲರಿಗೂ ಪಾಲಿಸೋಣ. ಇಲ್ಲಿ ಯಾರು ಕೂಡ ನಾವು ಹೆಚ್ಚಿನಾದವರಲ್ಲ. ನಮ್ಮ ಮಧ್ಯದಲ್ಲಿ ಕರ್ತನಾದ ಯೇಸು ಕ್ರಿಸ್ತನ ಒಬ್ಬ ಹೆಚ್ಚಿನವನು. ಆತನಿಗೆ ಮಾತ್ರ ಮಹಿಮೆ ಸಲ್ಲಲಿ. ಪ್ರತಿ ಮಾತುಗಳು ಆತನಿಗೆ ಮಹಿಮೆಕರವಾಗಿರಲಿ. 15 ಮತ್ತಾಯ 15 ವಾಕ್ಯ 16. ಹೃದಯದಲ್ಲಿ ಈಗೆಲ್ಲರೂ ಫಸ್ಟ್ ನನ್ನ ಕಡೆ ನೋಡಿ, ಎಲ್ಲರೂ ನೋಡಿ ಪ್ಲೀಸ್, ನನ್ನ ಕಡೆ ನೋಡಿ. ನಾವೆಲ್ಲರೂ ಸೆಕೆಂಡ್ ಕೊಟ್ಟು, ಹೃದಯದಲ್ಲಿ ಹೋಗುವುದು ಮನುಷ್ಯನ ಹೊಲ ಮಾಡಲ್ಲ. ಹಿಂಗೆ ಹೇಳ್ರಿ, ಮನುಷ್ಯನ ಹೊಲ ಮಾಡಲ್ಲ. ಹೃದಯದಿಂದ ಹೊರಗಡೆ ಬರುವುದು ಮನುಷ್ಯನ ಹೊಲ ಮಾಡ್ತಾರೆ. ಕರೆಕ್ಟ್? ಎಷ್ಟು ನಂಬ್ತಾ ಇದ್ದೀರಿ? ಕರೆಕ್ಟ್ ಅಲ್ಲ ಬೇರೆ? ಓಕೆ, ಹೋದ್ರಿ. 15 ವಾಕ್ಯ 16. ಏನೇನೋ ಮತ್ತೆ ಬರೋ ವಾಕ್ಯ. ಹೊಟ್ಟೆಯಲ್ಲಿ ಸೇರಿ ಅದು ಹೊರಗಡೆ ಹೋಗ್ತದೆ. ನೆಕ್ಸ್ಟ್
ಬಾಯಿ ಒಳಗಿಂದ ಹೊರಡುವಂಥದ್ದು ಎಲ್ಲಿಂದ ಬರ್ತದಂಥದ್ದು? ಎಲ್ಲಿಂದ ಪ್ರಾರಂಭ? ಎಲ್ಲಿಂದಲ್ರಿ? ಪ್ರಾರಂಭ ಎಲ್ಲಿಂದಲ್ರಿ? ಅದಕ್ಕೆ ಗಾಳಿ ಎಲ್ಲಲ್ರಿ? ಅದಕ್ಕೆ ಮಾರ್ಗ ಎಲ್ಲಲ್ರಿ? ನಮ್ಮ ಹೃದಯನೇ ಪ್ರಿಯರೇ. ನಮ್ಮ ಹೃದಯ ಯಾವಾಗ ಕನೆಕ್ಟ್ ಆಗ್ತದೋ ಅದರಿಂದ ಹೊರಗೆ ಬರೋದು ಬಹಳ ಕಷ್ಟ. ಹಲ್ಲೆಲೂಯ, ಹಲ್ಲೆಲೂಯ. ಒಂದು ಮಾತು ಹೇಳ್ತಾ ಇದ್ದೀನಿ, ನಿದ್ರೆ ಮಾಡುವ ನೆನೆಸ್ಬೋದು, ನಿದ್ದೆ ಮಾಡುವ ಹಾಗೆ ಆಕ್ಟಿಂಗ್ ಮಾಡುವ ನೆನ್ಸಕ್ಕಾಗಲ್ಲ. ಯಾಕಂದ್ರೆ ಅವನಲ್ಲಿ ಆಕ್ಟಿಂಗ್ ಇರ್ತದೆ, ಅವ್ನು ಜೋರ್ ಬೀಳ್ತಿರ್ತಾನೆ. ಹಲ್ಲೆಲೂಯ. ನಿದ್ದೆ ಮಾಡುವನ್ನ ಟಕ್ಕಂತ ಹೊಡೆದ ಅಂತ ಹೇಳ್ಬಿಡ್ತಾನೆ. ಆದ್ರೆ ನಿದ್ದೆ ಮಾಡೋದ್ರ ಆಕ್ಟಿಂಗ್ ಮಾಡುವ ನೆನ್ಸೋದು ಬಹಳ ತುಂಬಾ ಕಷ್ಟ, ತುಂಬಾ ಕಷ್ಟ ಪ್ರಿಯರೇ, ತುಂಬಾ ಕಷ್ಟ. ವಾಕ್ಯ ಹೇಳ್ತಾ ಇದೆ, ಎಲ್ಲಿಂದ ಬರ್ತದೋ ಅಲ್ಲಿ ನಾವು ಕಂಡಿಡಿಬೇಕು ಫಸ್ಟು, ಅದು ನಾವು ಕಂಡಿಡಿಬೇಕು ಫಸ್ಟು, ಅದು ನಾವು ಮಾಡಬೇಕು ಫಸ್ಟು. ನಮ್ಮ ಜೀವಿತದಲ್ಲಿ ಆಶೀರ್ವಾದ, ಅದು ನಮ್ಮ ಜೀವಿತಕ್ಕೆ ಅದು ಮೇಲು. ಅದೇನ್ ಮಾಡ್ತದೆ ಅಂತ ಬಿಟ್ರೆ ಅದು ದೊಡ್ಡ ಓಡಾಗ್ತದೆ, ಅದು ದೊಡ್ಡ ಒಂದು ಪ್ರಮಾದಕ್ಕೆ ಅಂದ್ರೆ ಅಪಾಯಕ್ಕೆ ನಮ್ಮನ್ನು ಗುರಿ ಮಾಡ್ತದೆ. ಆದ್ರಿಂದ ಪ್ರತಿ ವಾರ ದೇವರ ಸಂಧಿಯಲ್ಲಿ ನಮ್ಮನ್ನು ನಾವು ಕೊಂಡುಕೊಳ್ಬೇಕಪ್ಪ. ಈ ದಿನ ನಮ್ಗೇನಾದ್ರೂ ನಮ್ಮಲ್ಲಿ ಪಾಪ ಇದ್ರೆ ಕ್ಷಮಿಸಪ್ಪ. ನಿನ್ನ ಸನ್ನಿಧಿಯಲ್ಲಿ ಬಿಟ್ರೆ ಪಾಪ ತೊಳಲಿಕ್ಕೆ ಬೇರೆ ಮಾರ್ಗ ಇಲ್ಲ ಪ್ರಭಾ. ನನ್ನನ್ನು ಶುದ್ಧಿ ಮಾಡಿ ಎಂಬುದಾಗಿ ನಾವು ತೊಳ್ಕೊಳ್ಬೇಕು. ವಾಕ್ಯ ಇರ್ತದೆ, ಯಾವಾಗ ನಮ್ಮನ್ನು ಒಳ ಮಾಡ್ತದಂತ, ಯಾವಾಗ ನಮ್ಮನ್ನು ಒಳ ಮಾಡ್ತಂತ ಹೇಳಿ, ಈ ಸ್ವಾಲಿಸನ ಯಾವಾಗ ನಮ್ಮನ್ನು ಒಳ ಮಾಡ್ತಂತ ಹೇಳಿ ಓದಿ. ಯಾವ್ಯಾವ ನಮ್ಮನ್ನು ಒಲ ಮಾಡ್ತದೆ? ಯೇಸು ಕ್ರಿಸ್ತನಿಗೆ ಇಷ್ಟ ಇದ್ದ ಕೆಲವು ಕಾರ್ಯಗಳು ನಮ್ಮಲ್ಲಿದ್ರೆ ಪ್ಲೀಸ್ ನಾವೆಲ್ಲ ಅದರಿಂದ ಹೊರಗೆ ಬರೋಣ ಪ್ರೇರೆ. ಈ ದಿನ ಅದೊಂದು ಚಾನ್ಸ್ ನಮಗೆ ಗೊತ್ತಿಲ್ಲ. ದೇವರು ಈ ದಿನ ಈ ರೀತಿ ಮಾತನಾಡ್ತಾನೆ ಎಂಬುದಾಗಿ ಪ್ರತಿಯೊಬ್ಬರು ನಾವು ಹೊರಗೆ ಬರೋಣ, ಪ್ರತಿಯೊಬ್ಬರಲ್ಲಿಂದ ಹೊರಗೆ ಬರೋಣ. ಅದರಿಂದ ನಮ್ಗೆ ನಮ್ಮ ಆಶೀರ್ವಾದ ಎಲ್ಲ ಜೀವ ಆಗ್ತಾ ಇದೆ, ಅದರಿಂದ ನಾವು ಅಭಿಷೇಕ ಎಲ್ಲ ಹೋಗ್ತಾ ಇದೆ. ಆದ್ರಿಂದ ನಾವು ಬೇಗನೆ ಹೊರಗೆ ಬರೋಣ. ರೆಡಿ? 15:16 ಜನ ಯಾರಾದ್ರು ಓದ್ರಪ್ಪ ಒಂದು ಅರ್ಥ ಸಾಕೋದ ನೀವು ಓದೋದರಿಗೆ. ಬಾಯೊಳಕ್ಕೆ ಹೊಟ್ಟೆಯಲ್ಲಿ ಸೇರಿ ಬಹಿರ್ದೇಶಕ್ಕೆ ಹೋಗುತ್ತದೆಂದು ತಿಳಿಯಲಿಲ್ಲವೋ? ಆದರೆ ಬಾಯೊಳಗಿಂದ ಹೊರಡುವಂತವುಗಳು ಮನಸ್ಸಿನೊಳಗಿಂದ ಬರುತ್ತವೆ. ಏನ್ ಕ್ವಶನ್ ಇದು? ಏನ್ ಆನ್ಸರ್ ಹೇಳಿದ್ರು? ಯೇಸು ಸ್ವಾಮಿ ಇದುವರೆಗೂ 3.5 ವರ್ಷ ಆತನು ಹುಟ್ಟಿ, 33 ವರ್ಷ ಹುಟ್ಟಿ, 3.5 ವರ್ಷ ತನ್ನ ಸೇವೆಯಲ್ಲಿ ಪರಿಶುದ್ಧ ಸೇವೆ ಮಾಡಿ ಸೇವೆ ವಹಿಸಿಕೊಂಡ ಭಾರ ಹೊತ್ತುಕೊಂಡು ಯೇಸು ಸ್ವಾಮಿಯನ್ನು ಇದುವರೆಗೂ ಬೈಬಲ್ನಲ್ಲಿ 4 ಸುವಾರ್ಥ ಪುಸ್ತಕಗಳಲ್ಲಿ ಯಾರು ಕೂಡ ತಪ್ಪು ಇಡ್ಲಿಕ್ಕೆ ಆಗಿಲ್ಲ. ಯಾರು ತಪ್ಪು ಇಡ್ಲಿಕ್ಕೆ ಹೋಗಿದಾರೋ ಅವ್ರು ಯೇಸು ಸ್ವಾಮಿಗೆ ಅಡಿಕ್ಟ್ ಆಗಿದ್ದಾರೆ, ಯೇಸು ಸ್ವಾಮಿಯನ್ನು ಸಂಪೂರ್ಣವಾಗಿ ಅಂಗೀಕಾರ ಮಾಡಿದ್ದಾರೆ. ಮಹಾನ್ ವ್ಯಕ್ತಿಗಳು ಯೇಸು ಸ್ವಾಮಿಯನ್ನು ಹಿಂಬಾಲಿಸಿದ್ದಾರೆ, ಯೇಸು ಸ್ವಾಮಿಯನ್ನು ಬಿಡದೆ ಗಟ್ಟಿಯಾಗಿ ಹಿಡ್ಕೊಂಡಿದ್ದಾರೆ. ಕಾರಣ ಗೊತ್ತಾ? ಸತ್ಯ ನಮ್ಮನ್ನು ಬಿಡಿಸದಂತ. ಎಲ್ಲರೂ ಹೇಳ್ಬಿಡ್ತಾರೆ ಹಲ್ಲೆಲೂಯ. ಸತ್ಯ ನಮ್ಮನ್ನು ಏನ್ ಮಾಡ್ತದೆ ಹೇಳ್ರಿ? ನಾವು ಸತ್ಯದ ಮಾರ್ಗದಲ್ಲಿ ಸತ್ಯ ನಮಗೆ ಗೊತ್ತಿದ್ರೆ ನಮಗೆ ಬಿಡುಗಡೆ ಇಲ್ಲ. ನಾವು ಸತ್ಯ ತಿಳ್ಕೊಳ್ಬೇಕು. ಸತ್ಯ ತಿಳ್ಕೊಂಡಾಗ ನಮ್ಗೆ ಪರಿಪೂರ್ಣವಾದ ಬಿಡುಗಡೆಯಲ್ಲಿ ಬಿಡುಗಡೆ ಅಂತ ಬಿಡುಗಡೆ ಸ್ವಾತಂತ್ರ್ಯ ನಮ್ಗೆ ಹಕ್ಕು, ದೇವರ ಮಕ್ಕಳಾಗುವ ಅಧಿಕಾರ. ಹಾಗೆ ಅದನ್ನ ಆನ್ಸರ್ ಎಲ್ಲರೂ ಕೂಡ ಸುಮ್ಮನೆ ಸೈಲೆಂಟ್ ಆಗಿ ಹೋಗಿದ್ದಾರೆ. ಏನ್ ಹೇಳ್ತಾರೆ ಹೇಳ್ರಿ? ಏನೇನ್ ಬರ್ತದೆ ನಮ್ಮ ಬಾಯಿಂದ? ಆಗಾಗ ಏನೇನ್ ಬರ್ತವೆ ಹೇಳ್ರಿ? ಅವಾಗ ಏನ್ ಬರ್ತದೆ ಹೇಳ್ರಿ? ಓದಪ್ಪ ವಾಕ್ಯ ಓದು. ಬಹಿರ್ದೇಶಕ್ಕೆ ಹೋಗುವಂತಿದ್ದೆಂದು ಇನ್ನು 2024 ಇದೆ ನಾವು ಓದೋದು. ನೀವು ಯಾರು? ಆದರೆ ಬಾಯೊಳಗಿಂದ ಹೊರಡುವಂತವುಗಳು ಮನಸ್ಸಿನೊಳಗಿಂದ ಬರುತ್ತವೆ. ಇವೇ ಮನುಷ್ಯನನ್ನು ಒಲೆ ಮಾಡುವವು. ಯಾವ ಮನುಷ್ಯನ ಕೆಲಸ ಅಂತ ಪ್ರಿಯರೇ? ಕೈ ತೊಳ್ಕೊಂಡ ಅವ್ರು ಹೇಳ್ತಾ ಇದ್ದಾರೆ, ಸದಿಕಾಯಿ ಪರಿಸರರು ಎಕ್ಸಲೆಂಟ್ ನಿಂದ ಬಂದಿದ್ದಾರೆ ಸ್ವಾಮಿಯನ್ನು ಪ್ರಶ್ನೆ ಮಾಡ್ಬೇಕೆಂಬುದಾಗಿ, ಹೆಂಗಾದ್ರೂ ಇಟ್ಕೊಳ್ಬೇಕಿತ್ತು ಎಂಬುದಾಗಿ ಯೇಸು ಸ್ವಾಮಿ ಪ್ರಶ್ನೆ ಕೇಳ್ತಾರೆ. ಪ್ರಭಾ, ನೀನ್ ಕರೆಕ್ಟ್ ಹೇಳ್ತಾ ಇದ್ದೀನಿ, ನಿನ್ ಶಿಷ್ಯರ ಮುಂದೆ ಕೈ ತೊಳ್ಕೊಂಡೆ ಊಟ ಮಾಡ್ತಾ ಇದ್ರಲ್ಲಿ ಸರಿಯಾದ ಅಂತ ಹೇಳಿದ್ರೆ ಯೇಸು ಸ್ವಾಮಿ ಕೊಡುವ ಆನ್ಸರ್ ಏನ್ ಗೊತ್ತಾ? ಇವತ್ತು ಸೈತಾನ ಕೈಯಾಗಿ ಸೈತಾನ ಅನೇಕ ಸಲ ನನ್ನನ್ನು ನೀನು ಮುಂಚಾಕಿದ್ದಾನೆ, ಆದ್ರೆ ಯೇಸು ನಮ್ಮನ್ನು ಇನ್ನೂ ಕಾಪಾಡ್ತಾರೆ. ಚಪ್ರವನ್ನು ಅನೇಕ ಸಲ ತಪ್ಪು ಮಾಡಿದ್ವಿ, ಅನೇಕ ಸಲ ಬೈದಿದ್ವಿ, ಅನೇಕ ಸಲ ಬಾಯಿ ಹೊಲಸಾಗಿದೆ, ಹೃದಯ ಹೊಲಸಾಗಿದೆ, ಕಣ್ಣು ಹೊಲಸಾಗಿದೆ, ನಡತೆ ಹೊಲಸಾಗಿದೆ. ಯೇಸು ಸ್ವಾಮಿ ಯಾವತ್ತಾರ ಮಗನೇ ಹಿಂಗ್ ಮಾಡ್ಬೇಡಪ್ಪ, ನೀನ್ ಬೇಡಪ್ಪ ನನಗೆ, ನೀನ್ ಬೇಡಪ್ಪ ನನಗೆ ಅಂತ ಯೇಸು ಸ್ವಾಮಿ ಹೇಳಿಲ್ಲ. ಯೇಸು ಸ್ವಾಮಿ ಹೇಳಿದ್ದೀನಿ ಗೊತ್ತಾ?
ನಮ್ಮನ್ನು ಇನ್ನೂ ಕಾಪಾಡ್ತಾ ಇದ್ದಾನೆ. ನಮ್ಮಲ್ಲಿರುವ ಅವಿಶೇಷಗಳೆಲ್ಲ ಕೂಡ ಕೆಲವು ಸಂದರ್ಭದಲ್ಲಿ ಬೇರೆ ಬೇರೆ ಕಾರ್ಯದಲ್ಲಿ ನಾವು ಹೋಗ್ತಾ ಇದ್ದೇವೆ. ಯೇಸು ಸ್ವಾಮಿ ಅದೇ ಹೇಳ್ತದೆ, ಒಳಗಡೆ ಹೋಗೋದು ಮನುಷ್ಯನ ಕೆಡಿಸಲ್ಲ, ಬಾಯಿಂದ ಬರುವಂಥದ್ದು ನಮ್ಮನ್ನು ಕೆಡಿಸ್ತದೆ. ನಾವು ಏನ್ ಮಾತಾಡ್ತೀವೋ ಅದು ನಮ್ಮನ್ನು ಕೆಡಿಸ್ತದೆ, ಇಲ್ಲ ಉಳಿಸ್ತದೆ. ನಾವು ಏನ್ ಮಾತಾಡ್ತೋ ಅದು ನಮ್ಮನ್ನು ಉಳಿಸ್ಬೋದು, ನಮ್ಮನ್ನು ಕೆಡಿಸ್ಬೋದು. ಅದು ಮನುಷ್ಯರಿಗಾಗಿ ನಾನು ಹೇಳ್ತಾ ಇಲ್ಲ, ದೇವರ ಮುಂದೆ ನೀನು ನಾನು ಹೆಂಗಿದ್ವಿ ಈ ದಿನ ಪರೀಕ್ಷೆ ಮಾಡ್ಕೊಳ್ರಿ. ಏನೇನ್ ಬರ್ತಾವ ಅಂತ ನಮ್ಮ ಬಾಯಿಂದ? ಬೈಗಳು, ಏನೇನು ಬೈಗಳು, ಎಂತ ಆಲೋಚನೆ ಹೇಳ್ರಿ. ಇದು 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 ಹೋಗ್ಬೇಕಂದ್ರೆ ನಾವು ಎಲ್ಲಿಗೆ ಬರ್ಬೇಕಂತ? ಹಲ್ಲೆಲೂಯಾ. ಇದೆಲ್ಲ ಹೋಗ್ಬೇಕಂದ್ರೆ ಡಾಕ್ಟರ್ ಹೋದ್ರೆ ಸರಿಯಾಗ್ತಮ್ಮ, MBBS ಹೋದ್ರೆ ಸರಿಯಾಗಲ್ಲ, RMP ಡಾಕ್ಟರ್ ಹೋದ್ರೆ ಸರಿಯಾಗಲ್ಲ, ಎಲ್ಲಿ ಹೋದ್ರೆ ಸರಿಯಾಗಲ್ಲ. ಅದಕ್ಕೆ ಸರಿಯಾದ ವೈದ್ಯರು ನಮ್ಮ ಯೇಸು ಕ್ರಿಸ್ತನೇ ಚಪ್ಪಳ ಹೊಡೆದು ದೇವರಿಗೆ ಮಹಿಮೆ ಅಂತ ಹೇಳ್ತಾರೆ. ನನ್ನ ಯೇಸು ಕ್ರಿಸ್ತನು ನೀನು ಅಲ್ಲಿಗೆ ಹೋದ್ರೆ ಮಾತ್ರ, ಆತನ ಕಡೆಗೆ ಹೋದ್ರೆ ಮಾತ್ರ ನೀನೆಲ್ಲ ಪಾಪ ನಿಮಗೆ ಬೋಧನೆ ಸಿಗ್ತದೆ, ಒಳ್ಳೆ ಉಪದೇಶ ಸಿಗ್ತದೆ, ಒಳ್ಳೆ ಉಪನ್ಯಾಸ ಸಿಗ್ತದೆ, ಶಾಂತಿ ಸಮಾಧಾನ ಕೂಡ ಸಿಗ್ತದೆ ಆತನ ಮಾತು ನೀನು ಪಾಟಿಸುವಾಗ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಷ್ಟು ಸ್ವಲ್ಪ ಹೋದ್ರೆ ಕೆಟ್ಟ ಆಲೋಚನೆ, ಕೊಲೆ, ಸುಳೆಗಾರಿಕೆ, ಕಳ್ಳತನ, ಸುಳ್ಳು ಸಾಕ್ಷಿ, ಬೈಗಳು ಹೊರಟು ಬರ್ತವೆ. ಎಲ್ಲಿಂದ ಪ್ರೇರೆ? ಎಲ್ಲಿಂದ ಹೇಳ್ರಿ? ಹಲ್ಲೆಲೂಯಾ. ಎಲ್ಲಿಂದ ಹೇಳ್ರಿ? ಎಲ್ಲಿಂದ ಹೇಳ್ರಿ? ನಿಮ್ಮ ನಾನು ಪ್ರಶ್ನೆ ಮಾಡ್ತಾ ಇದ್ದೀನಿ, ದಯಮಾಡಿ ಬೇಜಾರಾಗ್ಬೇಡ್ರಿ. ಎಲ್ಲಿಂದ ಬರ್ತಾವ ಅಂದ್ರೆ ಇಲ್ಲಿಂದ. ಇದೇನ್ ಮಾಡ್ಕೊಳ್ಬೇಕಂತ ನಾವು ಫಸ್ಟ್ ಇದು ಏನ್ ಹೇಳ್ತದೆ ಗೊತ್ತಾ ಪ್ರಿಯರೇ? ಇದರಂತೆ ನಾವು ಹೋಗ್ಬಿಟ್ರೆ ಯೇಸು ಸ್ವಾಮಿ ನಾವು ಹಿಂಬಾಲಿಸಕ್ಕಾಗಲ್ಲ. ಇಲ್ಲಿ ಯೇಸು ಸ್ವಾಮಿಗೆ ಸ್ಥಾನ ಕೊಡ್ಬೇಕು ನಾವು. ಇಲ್ಲಿ ಮೊದಲನೇ ಸ್ಥಾನ ಪ್ರಭಾ ಇಲ್ಲಿ ಬಂದು ನಿವಾಸ. ಇಲ್ಲಾಂದ್ರೆ ನಾನು ಆಕ್ಸಿಡೆಂಟ್ ಆಗ್ಬೋದು. ನನ್ನ ಇಬ್ಬರು ವಾಟ್ಸಪ್ಪಲ್ಲಿ ಹಾಕಿದ್ದಾರೆ, ಇಬ್ಬರು ಹೆಸರು ಹೇಳಲ್ಲ, ಇಬ್ಬರು ಆಕ್ಸಿಡೆಂಟ್ ಆಗಿದ್ದಾರೆ, ಭಯಂಕರವಾದ ಸ್ಥಿತಿಯಲ್ಲಿ ಇದ್ದಾರೆ, ಕೋಮದಲ್ಲಿದ್ದಾರೆ. ಪ್ರೇರೆ ಪ್ರಾರ್ಥನೆ ಮಾಡ್ರಿ. ನಾನು ಅದ್ರ ಬಗ್ಗೆ ಹೇಳ್ತಾ ಇಲ್ಲ. ನಮ್ಮ ಜೀವಿತ ಎಲ್ಲಿ ಎದೆ ಬೀಳ್ತದೋ ಗೊತ್ತಿಲ್ಲ. ಆದ್ದರಿಂದ ದೇವರ ಸನ್ನಿಧಿಯಲ್ಲಿ ಪ್ರತಿದಿನ ನಾವೇನ್ ಮಾಡೋದು ಗೊತ್ತಾ ಪ್ರಭಾ, ನಾನು ಶುದ್ಧಿ ಮಾಡಪ್ಪ. ಈ ದಿನ ಏನಾದರೂ ನನ್ನಲ್ಲಿ ಲೋಪ ಇದ್ರೆ, ನಾನು ಬೇರೆ ಆಲೋಚನೆಗಳು ಮಾಡುವಂತೆ, ನಿನ್ನ ರಾಜ್ಯ ಕಟ್ಟುವವನಾಗಿ, ನಿನ್ನ ರಾಜ್ಯ ವ್ಯಾಪ್ತಿ ಮಹಿಮೆ ಪಡಿಸುವವನಾಗಿ, ನನ್ನ ಜೀವಿತದಲ್ಲಿ ನನಗೆ ಹಿಂಸೆ, ಕಷ್ಟ, ಸಂಕಟ, ಬಾಧೆಗಳು ಎಲ್ಲ ಬರ್ಬೋದು. ಒಂದ್ ವೇಳೆ ನಾನು ನಂಬಿದವ್ರೆ ನನ್ನ ಬೇಡ ಅನ್ಬೋದು, ರಿಜೆಕ್ಟ್ ಮಾಡ್ಬೋದು, ನೀನು ಒಳ್ಳೆಯವನಲ್ಲ ಒಳ್ಳೆಯವನಲ್ಲ ಅಂತ ಹೇಳ್ಬೋದು. ನನ್ನ ಹೃದಯ ನಿನ್ನ ಮುಂದೆ ಸರಿಗಿರ್ಬೇಕು. ಹಲ್ಲೆಲೂಯಾ. ನನ್ನ ಹೃದಯ ಯಾರ ಮುಂದೆ ಸರಿಗಿರ್ಬೇಕು ಹೇಳ್ರಿ? ನನ್ನನ್ನು ನಿನ್ನನ್ನು ಕರೆದಾತ ಯಜಮಾನನ ಮುಂದೆ. ಆತನು ಬರುವಾಗ ಬಲ ನಂಬಿಗಸ್ತನಾದ ಒಳ್ಳೆ ಹಾಳೆ, ದಣಿಯ ಸೌಭಾಗ್ಯದಲ್ಲಿ ನೀನು ಕೂಡ ಇರ್ಬೇಕಂತ ಹೇಳ್ಬೇಕು. ಈ ಲೋಕ ಏನ್ ಪ್ರಿಯರೇ? ಈ ಲೋಕ ಸ್ವಲ್ಪ ಹೊತ್ತು ನಮ್ಮನ್ನು ನಡೆಸ್ಬೋದು, ಆಮೇಲೆ ರಿಜೆಕ್ಟ್ ಮಾಡ್ಬೋದು. ಇಲ್ಲಿ ಯಾವುದು ಶಾಶ್ವತ ಅಲ್ಲ. ಯೇಸು ಕ್ರಿಸ್ತನ ಹಿಂಬಾಲಿಸುವ ನಾವು ಮೊದಲನೇ ಪ್ರಧಾನ ಸ್ಥಾನ ಇಲ್ಲಿ ಕೊಡ್ಬೇಕು. ಆತನಿಗೆ ಇಲ್ಲಿ ಕೊಟ್ಟಾಗ ನಮ್ಮ ಜೀವಿತದಲ್ಲಿ ಏನ್ ಹೇಳ್ತೀವಿ ಗೊತ್ತಾ? ಇಲ್ಲಿ ಕೊಟ್ಟಾಗ ಏನಾಗ್ತದೆ ಹೇಳ್ರಿ? ಸೈತಾನ್ ನಮ್ಮನ್ನು ಟಚ್ ಮಾಡಕ್ ಆಗಲ್ಲ. ಹಲ್ಲೆಲೂಯಾ. ಸೈತಾನ್ ನಮ್ಮನ್ನು ನನ್ನನ್ನು ನಂಬುವವನು ಕತ್ತಲಲ್ಲಿ ನಡೆಯದೆ ಬೆಳಕಿನಲ್ಲಿ ನಡೀತಾನಂತ. ಬೆಳಕಿಗೆ ಕತ್ತಲಿಗೆ ಆಪೋಸಿಟ್ ಗೊತ್ತಾ ನಿಮಗೆ? ಬೆಳಕಿಗೆ ಕತ್ತಲಿಗೆ ಆಪೋಸಿಟ್ ಗೊತ್ತಾ? ಎಲ್ಲಿ ಕತ್ತಲಿದೆಯೋ ಅಲ್ಲಿ ಬೆಳಕು ಬಂದು ಫೈಟ್ ಮಾಡಲ್ಲ. ಸುಮ್ಮನೆ ಸೈಲೆಂಟ್ ಆಗಿ ಬಂದ್ಬಿಟ್ರೆ ಸಾಕು, ಕತ್ತಲು ಹೊಡೆಯುತ್ತೆ. ಅಲ್ಲಿ ಗುದ್ದಾಡೋದು ಬೇಕಾಗಿಲ್ಲ, ಅಲ್ಲಿ ಫೈಟ್ ಮಾಡೋದು ಬೇಕಾಗಿಲ್ಲ, ಆರ್ಗ್ಯುಮೆಂಟ್ ಬೇಕಾಗಿಲ್ಲ, ಜಡ್ಜ್ಮೆಂಟ್ ಬೇಕಾಗಿಲ್ಲ. ಬೆಳಕು ಬಂದ್ರೆ ಸಾಕು, ಅಂಧಕಾರ ಮಾಯವಾಗ್ತದೆ. ಆ ಬೆಳಕಿನಲ್ಲಿ ನಾವು ಹೋಗ್ಬೇಕಿಲ್ಲ. ಹೇಳ್ತಾ ಇರ್ತದೆ ಆ ವಾಕ್ಯ ಇರ್ತದೆ. ಏನೇ ನೋಡ್ತಾ ಅಂದ್ರೆ ನಮಗೆ ನಮ್ಮ ಬಾಯಿಂದ ಕೆಟ್ಟ ಮಾತುಗಳು, ಆಧಾರ, ಉಳಿಗಾರಿಕೆ ಮುಂತಾದ ಎಲ್ಲ ಎಲ್ಲಿಂದ ಬರ್ತಾವಂತ? ಯಾವತ್ತಾದ್ರೂ ಕೆಟ್ಟದನ್ನು ನಾವು ತಿಂದಿದ್ದೀವ? ಯಾವತ್ತಾದ್ರೂ ಕೆಟ್ಟದನ್ನು ಹೊಟ್ಟೆ ಒಳಗಡೆ ಹಾಕಿದ್ದೀವ? ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾವತ್ತೂ ತಿಂದೇ ಇಲ್ಲ. ನಾನು ಹೇಳ್ತಾ ಹಾಗೆ ಒಂದು ನೊಣ ಬಿತ್ತು, ನಮ್ಮ ತಟ್ಟೆಯಲ್ಲಿ ಒಂದು ನೊಣ ಬಿತ್ತು ಅಂತ ಹೇಳಿದ್ರೆ ಅದನ್ನು ಆ ಫುಡ್ ನಾವು ರಿಜೆಕ್ಟ್ ಮಾಡಿ, ಊಟ ನಮ್ಗೆ ಬೇಕಾಗಿಲ್ಲ, ಅದರಲ್ಲಿ ನೊಣ ಬಿದ್ದಿದೆ. ಒಂದು ಟೀದಲ್ಲಿ ನೊಣ ಬಿತ್ತು, ಅದನ್ನು ಕುಡ್ಲಿಕ್ಕೆ ಆಗ್ತದೆ ಬೇರೆ ಮನಸ್ಸಿನಲ್ಲಿ ಏನಾಗ್ತದೆ ಅಂದ್ರೆ ಗೆಲಿವೆ ಎಲ್ಲ ಒಂಥರ ಕುಡಿಯೋದು ಕುಡಿಯೋಕ್ಕಾಗಲ್ಲ. ಯಾರ ಮನೆಗೆ ಆದ್ರೂ ಹೋದಾಗ ಒಂದ್ಸಲ ಟೀ ಕೊಟ್ಟು, ನಾವು ಹೋಗಿದ್ದೀನಿ, ಯಾರೋ ಮನೆಗೆ ಹೋಗಿದ್ದೀನಿ, ಬಟ್ ನೆನಪಿಲ್ಲ, ಹೋಗಿದ್ದೀನಿ. ಅವ್ರು ಟೀ ಕೊಟ್ಟಿದ್ದಾರೆ, ಟೀನಲ್ಲಿ ನೊಣ ಬಿದ್ದಿದೆ. ನಾನು ಏನ್ ಮಾತಾಡೋಕೆ ಆಗ್ತಾ ಇಲ್ಲ. ಈಗ ಒಂದು ವೇಳೆ ಟೀ ಚೆಲ್ಲಿದ್ರೆ ಅವ್ರು ಬೇಜಾರಾಗ್ತಾರೆ, ನಮ್ಮ ಮನೆ ಟೀ ಕುಡ್ಲಿಲ್ಲ. ಏನ್ ಮಾಡ್ಬೇಕು ಅರ್ಥ ಆಗ್ತಾ ಇಲ್ಲ, ಏನು ಮಾಡ್ಬೇಕು ಅರ್ಥ ಆಗ್ತಾ ಇಲ್ಲ. ಆಗಿನ ಸ್ವಲ್ಪ ಮನೆಗೆ ಆ ಬಳ್ಳಿಯಿಂದ ನೊಣ ತೆಗೆದು ಕುಡಿದ್ಬಿಟ್ಟೆ. ನನಗೆ ಆ ದಿನ ಎಲ್ಲ ಒಂಥರ ಬೇಡ. ಏನು? ನಾನು ನೊಣ ಬಿದ್ದಿದ್ದ ಟೀ ಕುಡಿದ್ಬಿಟ್ಟೆ. ಹಲ್ಲೆಲೂಯಾ. ನಾನು ನೊಣ ಬಿದ್ದಿದ್ದ ಟೀ ಕುಡಿದ್ಬಿಟ್ಟೆ. ಏನಾಗ್ತದೋ ಗೊತ್ತಿಲ್ಲ, ಏನ್ ಇನ್ಫೆಕ್ಷನ್ ಆಗ್ತದೋ, ಏನ್ ವೈರಸ್ ಬರ್ತದೋ. ನೊಣ ಹೊಟ್ಟೆ ಒಳಗಡೆ ಸಣ್ಣ ಸಣ್ಣ ಕೀಟಾಣುಗಳು ಇರ್ತವೆ. ಅದು ಒಂದ್ ವೇಳೆ ನನ್ನ ಒಳಗೆ ಸೇರ್ಕೊಂಡ್ಬಿಟ್ರೆ ಒಂದ್ ವೇಳೆ ಆರೋಗ್ಯದ ಮೇಲೆ ಪ್ರಮಾಣ, ಇದೆಲ್ಲ ಆಲೋಚನೆ ಒಂದು ದಿನ ಮಾಡಿದ್ರೆ ದೇವರೇ ದೇವ
ಏನಾದ್ರೂ ಮಾಡಪ್ಪ ನೋಡ್ರಿ ಎಷ್ಟು ಭಯ ಇದೆಯಲ್ಲ ನಮಗಾಗಿ. ಆದ್ರೆ ಈ ವಿಷಯದಲ್ಲಿ ಕೂಡ ನಾವೇನಾಗಿರ್ಬೇಕಂತ ಭಯಸ್ಥರಾಗಿರ್ಬೇಕಂತ. ನನ್ನಿಂದ ಏನ್ ಬರಬಾರ್ದು, ಎಲ್ಲರಿಗೂ ನನ್ನಿಂದ ಏನ್ ಬರಬಾರ್ದು, ಆಧಾರ, ಕೆಟ್ಟ ಮಾತು, ಕೆಟ್ಟ ಆಲೋಚನೆ ರಿಜೆಕ್ಟ್ ಮಾಡ್ಬೇಕು. ಇಲ್ಲಿ ಎಲ್ಲಾರು ಒಂದೇ, ಹೊರಗಡೆ ಎಲ್ಲಾರು ಒಂದೇ. ನಾವು ಚೆನ್ನಾಗಿದ್ರೆ ಎಲ್ಲರೂ ಚೆನ್ನಾಗಿರ್ತಾರೆ ಬೇರೆ, ನಾವು ಕೆಟ್ಟೋದ್ರೆ ಎಲ್ಲರೂ ಕೆಟ್ಟು ಹೋಗ್ತಾರೆ. ನಮ್ಮ ಬಾಯಿನೇ ನಮ್ಗೆ ಮರ್ಯಾದೆ ಕೊಟ್ಟು ಬರ್ತಾ ಇರ್ತದೆ, ನಮ್ಮ ಬಾಯಿನೇ ನಮ್ಗೆ ಗೌರವ ಇರ್ತದೆ, ನಮ್ಮ ಬಾಯಿಂದಲೇ ನಮ್ಮ ಗೌರವ ಹೋಗುವುದು, ಮರ್ಯಾದೆ ಹೋಗುವುದು. ಹಲ್ಲೆಲೂಯಾ. ಈ ವಿಷಯದಲ್ಲಿ ಯೇಸು ಕ್ರಿಸ್ತನ ಹಿಂಬಾಲಿಸಿ, ನೀನು ಸಂಪೂರ್ಣವಾಗಿ ಹೃದಯದಿಂದ ಪ್ರೀತಿಸಿ, ನಿನಗೆ ಅವಮಾನ ಆದ್ರೆ ನಿನಗೆ ಮೇಲಾಗಿರ್ತದೆ, ಕೀಡಾಗಿರ್ತದೆ. ಹಲ್ಲೆಲೂಯಾ. ನಿನಗೆ ಮೇಲೆ ಅದು ಕೇಳಲ್ಲ. ನನ್ನ ಪ್ರಭು ಹೇಳ್ತಾ ಇದ್ದಾನೆ, ನನ್ನ ರಾಜ್ಯದ ನಿಮಿತ್ತವಾಗಿ ಯಾವನಾದರೂ ಈ ಲೋಕದಲ್ಲಿ ಪ್ರಯಾಸ ಪಟ್ಟು ಒಂದು ವೇಳೆ ನನ್ನ ನಿಮಿತ್ತವಾಗಿ ಏನಾದರೂ ಕಳ್ಕೊಂಡ್ರೆ ಅದಕ್ಕೆ ಡಬಲ್ ಬ್ಲೆಸ್ಸಿಂಗ್ ಅಂತ ಯೇಸು ಹೇಳ್ತಾರೆ. ಹಲ್ಲೆಲೂಯಾ. ಆತ್ಮೀಯರೇ, ನಾವೇನ್ ಮಾಡ್ಬೇಕು ಬೇರೆ, ನಮ್ಮಿಂದ ಏನೇನ್ ಬರ್ತಾ ಇದೆ, ನಮ್ಮೊಳಗಡೆ ಏನೇನಿದೆ, ಈ ದಿನ ಕರ್ತನ ಮೇಜಿನ ಕೈ ಹಾಕೋದು ಮೊದಲಾಗಿ ಇರಬೇಕು. ನಮ್ಗೆ ಕ್ಷಮಿಸಪ್ಪ, ಕ್ಷಮಿಸ್ರಕ್ಷ. ಯಾಕೋ ನನಗೆ ಗೊತ್ತಿಲ್ಲ, ಈ ದಿನ ನನ್ನ ಹತ್ರನೇ ಮಾತನಾಡ್ತಾ ಇದ್ದೀನಿ. ನೀನು ಅನೇಕ ಸಲ ನನ್ನ ಆಲೋಚನೆಗಳು ಫಾಲ್ತು ಆಲೋಚನೆಗಳು, ಯಾರ ಮೇಲೇನೋ ನಾನು ಕೆಟ್ಟ ಆಲೋಚನೆಗಳು, ಯಾರೆಲ್ಲೋ ನಾನು ಅಪಾರ್ಥವಾಗಿ ತಿಳ್ಕೊಂಡಿದ್ದೀನಿ. ದೇವರೇ, ಇಲ್ಲಿ ನೀನು ನಿವಾಸ ಮಾಡಬೇಕು. ಭಕ್ತನಾದ ಪೌಲನು ಹೇಳ್ತಾ ಇದ್ದಾನೆ, ನಿಮ್ಮ ದೇಹವು ದೇವರ ಆಲಯ, ನಿಮ್ಮ ದೇಹವು ದೇವರ. ಇದನ್ನ ಏನ್ ಮಾಡ್ಬಾರ್ದಂತ, ಇದನ್ನು ಸರಿಯಾಗಿ ಇಟ್ಕೊಳ್ಬೇಕು. ಇದನ್ನ ಹೆಂಗ್ ಮೇಂಟೈನ್ ಮಾಡ್ಬೇಕು ಹೇಳ್ರಿ, ಸರಿಯಾದ ರೀತಿಯಲ್ಲಿ ಮೇಂಟೈನ್ ಮಾಡ್ಬೇಕು. ಇಲ್ಲಿ ಬರುವ ಆಲೋಚನೆಗಳೆಲ್ಲ ನಮ್ಮನ್ನು ಕೆಡಿಸಾಕ್ತಾವ ಅಂತ ಯೇಸು ಮದುವೆ ಹೇಳ್ತದ, ನಮ್ಮನ್ನು ಕೆಡಿಸಾಕ್ತಾವ, ಕೆಡಿಸಿ ನಮ್ಮನ್ನು ಗುಡಿಸಿ ಗುಂಡಾಂತರ ಮಾಡ್ತಾವ. ನಮ್ಮ ಜೀವಿತದಲ್ಲಿ ಮತ್ತೆ ನಾವು ಮೇಲೆ ಕೇಳಲಾರದಂತೆ ಮಾಡುವ, ನಾವು ತಿನ್ನುವುದಲ್ಲ, ನಮ್ಮಿಂದ ಬರುವ ಆಲೋಚನೆಗಳ ಮೇಲೆ ದೇವರು. ಆದ್ರಿಂದ ದೇವರು ಹೇಳ್ತಾರೆ, ಈ ದಿನ ನಾವು ಕರ್ತನ ದೇಶ ಹೇಳ್ತಾರೆ, ನಮ್ಮನ್ನು ನಾವೇನ್ ಮಾಡ್ಕೊಳ್ಳೋಣ, ನಮ್ಮನ್ನೇನ್ ಮಾಡ್ಕೊಳ್ಳೋಣ ಹೇಳ್ರಿ. ನೆಕ್ಸ್ಟ್ ಪತ್ರಿಕೆ ಆದಿಕಾಂಡ ಪುಸ್ತಕ 8ನೇ ಅಧ್ಯಾಯ 9ನೇ ವಚನ. ಆದಿಕಾಂಡ 8 ವಾಕ್ಯ 9. ಯಾರಾದರೂ ಸಹಾಯ ಮಾಡಲಿ ಪ್ರಿಯ ಆತ್ಮೀಯ. ದೇವರು ಎಲ್ಲರನ್ನು ಆಶೀರ್ವಾದ ಮಾಡಲಿ. ನಮ್ಮ ಜೀವಿತದಲ್ಲಿ ನಡೆಯುವ ಪ್ರತಿ ಕಾರ್ಯಗಳು, ನಮ್ಮ ಬಾಯಿಂದ ಬರುವ ಪ್ರತಿ ಮಾತುಗಳು ನಾವೇನ್ ಮಾಡ್ಬೇಕಂತ ದೇವರಿಗೆ ಸಮರ್ಪಣೆಯಾಗಿ, ಭಕ್ತನಾದ ಕೀರ್ತನೆಗಾರನು ಕೀರ್ತನೆ 19ನೇ ವಾಕ್ಯದಲ್ಲಿ ಇರಬೇಕು, ನನ್ನ ಬಾಯಿ ಮಾತಿನಿಂದಲೂ ಹೃದಯದ ಧ್ಯಾನ ನಿನಗೆ ಸಮರ್ಪಣೆಯಾಗಿದೆ. ನಾವು ಎಂದಿಗೆ ಪ್ರಾರ್ಥನೆ ಮಾಡ್ತಾ ಇದ್ದೀವಲ್ಲ ನಮ್ಮ ಸಭೆಯಲ್ಲಿ, ಬಾಯಿ ಮಾತಿನಿಂದಲೂ ಹೃದಯದ ಧ್ಯಾನದಿಂದಲೂ ನಿನಗೆ ಸಮರ್ಪಿತವಾಗಿ. ಓಕೆ, 8 ವಾಕ್ಯ 9. ನೀರು ಭೂಮಿಯ ಮೇಲೆಲ್ಲ ಇರುವುದರಿಂದ, ಸಾರಿ 4 8 9. ತರುವಾಯ ಕಾಯನನು ತನ್ನ ತಮ್ಮನಾದ ಹೇಬೇರನಿಗೆ ಅಡವಿಗೆ ಹೋಗೋಣ ಬಾ ಎಂದನು. ಅಡವಿಗೆ ಹೋಗೋಣ ಬಾ ಎಂದನು. ಅಡವಿಗೆ ಬಂದಾಗ ಕಾಯನನು ತನ್ನ ತಮ್ಮನ ಮೇಲೆ ಬಿದ್ದು ಅವನನ್ನು ಕೊಂದನು. ಏನ್ ಮಾಡಿದಂತ ಪ್ರಿಯರೇ, ಅವನು ವಾಕ್ಯ ಇರ್ತದೆ, ಕೊಲೆ, ಆಧಾರ, ಸುಳ್ಳು ಸಾಕ್ಷಿ, ಸುಳ್ಳುಗಾರಿಕೆ, ಇವೆಲ್ಲ ನಮ್ಮ ಹೃದಯದಿಂದ ಬರುವ ಆಲೋಚನೆಗಳೇ. ಯಾರು ನಮಗೆ ಕೊಡಲ್ಲ. ಇದೊಂದು ಸೈತಾನ ಸ್ಪಿರಿಟ್. ಇದೇನು ಹೇಳಿದ್ರೆ ಒಂದು ಸೈತಾನ ಸ್ಪಿರಿಟ್. ಇದನ್ನ ನಾವೇನ್ ಮಾಡೋದು, ಪ್ರತಿದಿನ ಪ್ರಾರ್ಥನೆ ಮಾಡೋದು ಹೇಳಿದ್ರು. ಅದಕ್ಕೆ ಸ್ವಾಮಿ ಹೇಳ್ತಾ ಇದ್ರು, ಬೇಸರಗಳು ಏನ್ ಮಾಡ್ರಿ, ಪ್ರಾರ್ಥನೆ ಮಾಡಿ. ಬೇಸರ ಮಾಡಬಾರ್ದು, ಪ್ರಾರ್ಥನೆಗೆ ಬೇಸರ ಇರಬಾರ್ದು. ನೀನು ಪ್ರಾರ್ಥನೆಯಲ್ಲಿ ಜಯ ಹೊಂದಿದ್ರೆ ಸಾಕು, ಹೊರಗಡೆ ಕೂಡ ನೀನು ಜಯಶಾಲಿ ಆಗಿರ್ತಿ. ಪ್ರಾರ್ಥನೆಯಲ್ಲಿ ನಿನಗೆ ಶೋಧಿದ್ರೆ ನೀನು ಹೊರಗಡೆ ಏನ್ ಜಯಿಸ್ತೀವಿ, ಹೊರಗಡೆ ಏನ್ ಜಯಿಸ್ಲಿಕ್ಕೆ ಆಗ್ತದೆ, ಯಾವ್ದನ್ನು ಜಯಿಸ್ಲಿಕ್ಕೆ ಆಗ್ತದೆ. ನೀನು ಒಂದು ನೊಣನ ಇರುವೆಯನ್ನು ಕೂಡ ಜಯಿಸ್ಲಿಕ್ಕೆ ಆಗಲ್ಲ. ಕಾರಣ ಏನು ಗೊತ್ತಾ, ಪ್ರಾರ್ಥನೆ ಜೀವಿತ ಸರಿಯಾಗಿಲ್ಲ. ಪ್ರಾರ್ಥನೆ ಜೀವಿತದಲ್ಲಿ ಕೂಡ 2 ವಿಧದಲ್ಲಿದೆ. ಪ್ರಾರ್ಥನೆ ಅಂದ್ರೆ ದೇವರಿಗೆ ಮೆಚ್ಚುಗೆಯಾದ ಪ್ರಾರ್ಥನೆ, ನಮಗೆ ಸರಿಯಾದ ಪ್ರಾರ್ಥನೆ ಇಲ್ಲ. ದೇವ, ಈ ದಿನ ನಾನು ನಡೆಸಪ್ಪ, ನಿನ್ ಚಿತ್ತ ನನ್ನಲ್ಲಿ ನೆರವೇರ್ಬೇಕು, ನಿನ್ನ ಪ್ರಣಾಳಿಕೆ ನನ್ನಲ್ಲಿ ನೆರವೇರ್ಬೇಕು. ನಾನು ಏನಾಗಬೇಕು ನಿನ್ ಚಿತ್ತ, ನಾನು ಏನ್ ಮಾಡ್ಬೇಕು ನಿನ್ ಚಿತ್ತ, ನಾನು ಹೇಗೆ ನಡಿಬೇಕು ನಿನ್ ಚಿತ್ತ, ನಾನು ಮಾತನಾಡುವುದು ಕೂಡ ನಿನ್ ಚಿತ್ತವಾಗಿ. ಈ ರೀತಿ ನಾವು ಹೋದ್ರೆ ಅದು ದೇವರ ಚಿತ್ತ. ದೇವರೇ ನನಗೆ ಅದು ಬೇಕು, ಇದು ಎಲ್ಲ ಗೊತ್ತಿದೆ ತಂದೆಗೆ. ಮತ್ತಾಯ ಬರೋ ಸುವಾರ್ತೆ 6:33 ನಿಮಗೆ ಏನು ಬೇಕು ನಿಮ್ಮ ತಂದೆಗೆ ಗೊತ್ತಾಗಿದೆ, ಮೊದಲೇ ಗೊತ್ತಾಗಿದೆ. ಅದೇನು ಕೇಳೋದಲ್ಲ. ನಮ್ಮ ಫಸ್ಟ್ ನಮ್ಮನ್ನು ಏನ್ ಮಾಡ್ಕೋಬೇಕು, ಪ್ರಭಾವಿ ಸುದ್ದಿ ಮಾಡಯ, ಇಲ್ಲಿ ನೀನು ನಿವಾಸ ಮಾಡು, ಹೇಳಿ ನೀನ್ ಬಂದ್ರೆ ಸಾಕು, ನನಗೆಲ್ಲ ಆಶೀರ್ವಾದ. ಒಂದು ಸಲ ಒಂದು ಪ್ರಾಂತಕ್ಕೆ MLA ಹೋಗಿದಾರಂತ. ಒಂದು ಪ್ರಾಂತಕ್ಕೆ MLA ಹೋಗಿ ಎಲ್ಲಾರು ಕೇಳ್ತಾ ಇದ್ದಾರಂತ, ನಿಮ್ಗೇನ್ ಬೇಕು ಅಂತ ಕೇಳಿದ್ರೆ ಅವ್ರು ಹೇಳ್ತಾರಂತ, MLA ಬಂದಿದ್ದಾರೆ, ಹೆಂಗೋ ಸಾರ್ ನಮ್ಮ ರೋಡ್ ಸರಿಗಿಲ್ಲ, ನಮ್ಮ ಮನೆ ರೋಡ್ ಸರಿಗಿಲ್ಲ, ಆ ರೋಡ್ ಸರಿಗಿಲ್ಲ, ಈ ರೋಡ್ ಸರಿಗಿಲ್ಲ ಅಂತ ಹೇಳ್ತಾ ಇದಾರಂತ. ಅದು ಬೇಕು, ನಮ್ಗೆ ಇದು ಬೇಕು, ಗೌರ್ಮೆಂಟ್ ಫಂಡ್ ಬೇಕು, ಗೌರ್ಮೆಂಟ್ ಎಲ್ಲ ಸಹಕಾರ ನಮ್ಗೆ ಬೇಕಂತ ಕೇಳಿದ್ರೆ ಲಾಸ್ಟ್ ಒಬ್ಬ ವ್ಯಕ್ತಿ ಕುಂತಿದಾನಂತ. ಆ ವ್ಯಕ್ತಿ ಹತ್ರ ಹೋಗಿ MLA ಕೇಳ್ತಾರೆ, ನಿನ್ಗೇನ್ ಬೇಕಪ್ಪ ಅಂತ ಕೇಳಿದ್ರೆ, ಸರ್ ನೀನ್ ಕೊಡೋದು ನನಗೆ ಏನು ಬೇಡ, ಒಂದು ಸಲ ನನ್ನ ಮನೆಗೆ ಬಂದ್ರೆ ಸಾಕು, ನಾನೇನು ಆಸೆ ಮಾಡೋದು ಸರ್, ಒಂದ್ಸಲ ನನ್ನ ಮನೆಗೆ ಬಂದ್ರು ಸರ್. ಆ ವ್ಯಕ್ತಿ MLA ಓಕೆ
ಏನ್ ಕೊಡ್ಬೇಕು? ನೀನು ಯಾವಾಗ ಬಂದು ನಾನು ಹೇಳಿದ್ದೀನಿ ಸರ್, ಇವತ್ತು ಬಂದು ಕರ್ಕೊಂಡು ಹೋಗ್ಲಿಕ್ಕೆ ಹೇಳಿದ್ದೀನಿ. ಎಸ್, ನೀನು ಮೀಟಿಂಗ್ ಆದ ಕೂಡಲೇ ನೀನು ನಾನು ವೇಟ್ ಮಾಡಿ ನಿನ್ನ ಮನೆ ಅಡ್ರೆಸ್ ಕೊಟ್ಟು ಅಂತ ಹೇಳಿದೆ. ಆ ವ್ಯಕ್ತಿ ಅಡ್ರೆಸ್ ಕೊಟ್ಟ ಹೋದ. ಈ MLA ಮೀಟಿಂಗ್ ಸೀದಾ ಅವ್ನ ಮನೆಗೆ ಹೋದ. ಅವ್ನ ಮನೆಗೆ ಹೋದ ಕೂಡಲೇ ಅರಕಿ ಚಪ್ರ MLA ಒಂದು ಹಳೇ ಚೇರ್ ಹಾಕಿ ಕುಂದಿದ್ದಾನೆ. ಅವ್ನು ಕೆಳಗಡೆ ಕೂತಿದ್ದಾನೆ. MLA ಎಲ್ಲ ನೋಡ ಪೀರಿಯಡ್ ಕರೆದ್ರೆ ಈ ಗುಡಿಸಲೆಲ್ಲ ಚೇಂಜ್ ಮಾಡಿದೆ. ಈ ಗುಡಿಸಲೆಲ್ಲ ಚೇಂಜ್ ಮಾಡಿ ಒಂದು ಒಳ್ಳೆ ಬೆಳಿಗ್ಗೆ ಕಳ್ಸಿಕೊಟ್ಬಿಡಿ ಈ ವ್ಯಕ್ತಿ. ಅಲ್ಲೆಲ್ಲೂಯ್ಯ. ಅವರೆಲ್ಲರೂ ಕೇಳ್ಕೊಂಡ್ರು. ಅವರೆಲ್ಲರೂ ಕೇಳ್ಕೊಂಡಿದ್ದು ಎಲ್ಲ ಕೂಡ ಸ್ವಲ್ಪ ದೇವರು ನಮ್ಮ ಹೃದಯ ನಾವು ಕೇಳ್ಕೊಳ್ಳೋದು ಸ್ವಲ್ಪ. ನಮ್ಮ ಹೃದಯದಲ್ಲಿ ದೇವರಿದ್ರೆ ಎಲ್ಲ ಇದ್ದಂತೆ ಚಪ್ಪಳ ಹೊಡೆದು ಸಮೃದ್ಧಿ ಆಗಿರ್ತದೆ. ನಮ್ಮ ಹೃದಯದ ದೇವರಿಂದ ನಾವು ಸಮೃದ್ಧಿ ಆಗಿರ್ತೀವಿ. ದೇವರಿಂದ ಹೋದ್ರೆ ಕೇಳಬೇಕಾಗ್ತದೆ, ಭಿಕ್ಷೆ ಬೇಡಬೇಕಾಗ್ತದೆ. ತಂದೆ ಕೂಡಪ್ಪ, ಅಪ್ಪ ಸಹಾಯ ಮಾಡು, ಅಯ್ಯ ಸಹಾಯ ಮಾಡು. ಅದೇನು ಬೇಡ, ಅಯ್ಯ ನೀನು ಬಾ ಬಂದು. ಜಕಾಯಿನ ಅದೇ ಮಾಡಿದ್ದು ಪ್ರಿಯರೇ. ಜಕಾಯಿನ ಏನಾದ್ರು ಬೇಕಾದ್ರೆ ಜಕಾಯಿನ ಕೇಳ್ತಾನೆ, ನಿನ್ನ ಮನೆಗೆ ಬರ್ಬೋದಾನ ಅಂತ ಹೇಳಿದ್ರೆ ಯೇಸು ಸ್ವಾಮಿ ಕೇಳಿದ್ರೆ ಜಕಾಯಿನ ಹೇಳ್ತಾನೆ, ಧಾರಾಳವಾಗಿ ನನ್ನ ಮನೆಗೆ ಬರ್ಬೋದಪ್ಪ. ನೀನು ನನ್ನ ಮನೆಗೆ ಬರೋದು ಹೆಚ್ಚ ನಾನು ಕರೆಯೋದು ಹೋಗ್ಬಿಟ್ರೆ ಸ್ವಾಮಿ. ಯೇಸು ಸ್ವಾಮಿ ಹೋದ್ಬಿಟ್ರೆ ಜಕ್ಕಾಯ ಸುಮ್ಮನೆ ಇದ್ದಾನೆ. ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ, ಜಕ್ಕಾಯನ ಮುಂದೆ ಕೂತಿದ್ದಾನೆ. ಏನಪ್ಪ ನೀನು ಇಂಥ ಪಾಪಿ ಅಂತ ಏನು ಹೇಳ್ತಾ ಇಲ್ಲ, ಸುಮ್ಮನೆ ಕೂತಿದ್ದಾನೆ. ಜಕ್ಕಾಯ ಹೇಳ್ತಾನೆ, ವಾ ನಾನು ಪಾಪಿ, ನನ್ನ ಹೃದಯದಲ್ಲಿ ಬರೀ ಪಾಪ ತುಂಬಿದೆ. ಇದನ್ನು ಶುದ್ಧಿ ಆಗ್ಬೇಕಂದ್ರೆ ಇವತ್ತು ನೀನು ನನ್ನ ಮನೆಗೆ ಬಂದಿದ್ದೀನಿ. ನನ್ನ ಹೃದಯದಲ್ಲಿ ನೀನು ಸದಾ ಕಾಲ ಇರಬೇಕೆಂಬುದಾಗಿ ಜಕ್ಕಾಯನ ಯೇಸು ಸ್ವಾಮಿ ಕೇಳಿದ್ರೆ ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ, ಇವತ್ತು ಈ ಮನೆಗೆ ರಕ್ಷಣೆ ಆಯಿತು. ಇವನು ಸಹ ಅಬ್ರಾಮನ ವಂಶಸ್ಥನೇ. ಅಲ್ಲೆಲ್ಲೂಯ್ಯ. ನಾವು ಸೈತಾನನ ಪರಿಪಾಲನೆಯಲ್ಲಿರುವ ಪರಿಶುದ್ಧಾತ್ಮನ ನಿಯಂತ್ರಣದಲ್ಲಿರುವ ಪರೀಕ್ಷೆ ಮಾಡಿಕೊಳ್ಳುತ್ತೇವೆ. ಪರಿಶುದ್ಧಾತ್ಮನ ನಿಯಂತ್ರಣ. ಕಾಯನ್ನು ಕರ್ಕೊಂಡು ಹೋಗಿ ಏಬೇಲನ್ನು ಕರ್ಕೊಂಡು ಹೋಗಿ ಕಾಯನ್ನು ಸಾಯಿಸ್ತಾ ಇದ್ದಾನೆ, ತಮ್ಮನ್ನು ಸಾಯಿಸ್ತಾ ಇದ್ದಾನೆ. ಏನ್ ಗೊತ್ತಾ, ಇವರಿಬ್ಬರು ಕಾಣಿಕೆ ತೆಗೆದುಕೊಂಡು ಹೋಗಿದ್ದಾರೆ ದೇವರ ಸಂಧಿಗೆ. ಇವರಿಬ್ಬರಿಗೆ ಸಮೃದ್ಧಿಯಾದ ಬೆಳೆ ಬಂದಿದೆ. ಇವರಿಬ್ಬರಿಗೆ ಒಳ್ಳೆ ಮಂದೆ ಇದೆ, ಒಳ್ಳೆ ಕುರಿಗಳು ಮಂದೆ ಎಲ್ಲ ಕೊಟ್ಟಿದ್ದಾರೆ ದೇವರು. ಆ ವರ್ಷ ಸಮೃದ್ಧಿಯೋ ಸಮೃದ್ಧಿ. ದೇವರು ಪ್ರಾರ್ಥನೆ ಮಾಡಿದ್ರೆ ಪ್ರಾರಂಭದ ದೇವ, ಈ ವರ್ಷ ನೀನನ್ನು ಆಶೀರ್ವಾದ ಮಾಡಿದ್ರೆ ಬಂದ ಬೆಳೆ ಪ್ರಥಮ ಬೆಳೆ ನಿನಗೆ ಅಂತ ಒಬ್ಬನು ಪ್ರಾರ್ಥನೆ ಮಾಡಿದ್ರೆ, ಇನ್ನೊಬ್ಬನು ಪ್ರಾರ್ಥನೆ ಮಾಡಿದ್ರೆ ನನ್ನ ಮಂದೆ ಕಾಯ್ತಾ ಇದ್ದೀನಿ, ಈ ಕುರಿಗಳಲ್ಲಿ ಒಳ್ಳೆ ಕುರಿ ಅಭಿವೃದ್ಧಿ ಆದ್ರೆ ಆ ಕುರಿಯಲ್ಲಿ ಮೊದಲು ನಿಂದ ಅಂತ ಹೇಳ್ತಾ ಇದ್ದಾನೆ. ಆದ್ರೆ ಏಬೇಲನ್ನು ಮಾತ್ರ ಕುರಿಯ ತೆಗೆದುಕೊಂಡು ದೇವರು ಹೇಳಿದ ಮೇರೆಗೆ ತನ್ನ ಅರಿಕೆಯನ್ನು ಸಮರ್ಪಣೆ ಮಾಡಿದ. ಕಾಯನ್ನು ಮಾತ್ರ ಮಾಡಲಿಲ್ಲ. ಕಾಯನ್ನು ಚೇಂಜ್ ಆಗ ಯಾವಾಗ ಸಮೃದ್ಧಿ ಆಯ್ತು, ಅವನು ಪ್ರೀತಿ ಬೇರೆ ಆಯ್ತು. ಅವನು ದೇವರಿಗೆ ಮೆಚ್ಚುಗೆ ಆದದನ್ನು ಕೊಡದೆ ಹೋದ್ರಿಂದ ದೇವರು ಹೇಳ್ತಾ ಇದ್ದಾನೆ, ಕಾಯ ನಿನ್ನ ಕಾಣಿಕೆ ನನಗೆ ಬೇಕಾಗಿಲ್ಲ, ನಿನ್ನ ಕಾಣಿಕೆ ನಾನು ಮೆಚ್ಚಿಲ್ಲ. ಅವ್ರು ತಮ್ಮ ಸಹೋದರನ ಕಾಣಿಕೆ ಮೆಚ್ಚಿದ ಕೂಡಲೇ ಅವನಿಗೆ ಕಣ್ಣಿಗೆ ಕೆಂಪಾಯ್ತು. ತೆಗೆದುಕೊಂಡು ಅರಿವಿನಲ್ಲಿ ಅವ್ನಿಗೆ ಏನು ಆಲೋಚನೆ ಅಂತ ಹೇಳಿದ್ರಿ? ಸೈತಾನ್ ಏನು ಆಲೋಚನೆ ಕೊಟ್ಟು ಹೇಳ್ರಿ, ನಾನು ಒಬ್ಬನಿದ್ರೆ ದೇವ್ರು ನನ್ನ ಹತ್ರ ಮಾತಾಡ್ಬೋದು, ದೇವನ ಮಧ್ಯದಲ್ಲಿ ಅಂತ ಅವನು ಸಾಯಿಸೇ ಬಿಟ್ಟ. ವಾಕ್ಯ ಹೇಳ್ತದೆ, ಅರಿವಿ ಕರ್ಕೊಂಡು ಹೋಗಿ ಈ ಸಾಯಿಸುವಂತ ಗುಣ ಯಾರಲ್ಲಿದೆ ಅಂದ್ರೆ ಸೈತಾನನಲ್ಲಿದೆ. ಒಬ್ಬರನ್ನು ಹೊಡಿಬೇಕೆಂಬ ಗುಣ ಯಾರಲ್ಲಿದೆ ಅಂದ್ರೆ ಸೈತಾನನಲ್ಲಿದೆ. ಒಬ್ಬರನ್ನು ಹಾಳು ಮಾಡಬೇಕೆಂಬ ಗುಣ ಯಾರಲ್ಲಿದೆ ಅಂದ್ರೆ ಸೈತಾನನಲ್ಲಿದೆ. ಒಬ್ಬರು ಮುಂದಕ್ಕೆ ಬರಬಾರ್ದೆಂಬ ಗುಣ ಯಾರಲ್ಲಿದೆ ಅಂದ್ರೆ ಇದೆಲ್ಲ ಸೈತಾನ್. ಮನುಷ್ಯನೇ ಆತ್ಮ ಅಷ್ಟೇ. ನಾವು ಮಾಡಬೇಕಾಗಿದ್ದ ಕಾರ್ಯ ಏನು ಗೊತ್ತಾ? ನನ್ನ ಸಹೋದರನ ಆಶೀರ್ವಿಸಲ್ಪಟ್ರೆ ಬೇರೆ ಇಲ್ಲ, ನನ್ನ ಸಹೋದರಿ ಆಶೀರ್ವಿಸಲ್ಪಟ್ರೆ ಬೇರೆ ಇಲ್ಲ. ಒಂದು ವೇಳೆ ನಾನು ತಪ್ಪು ಮಾಡಿದ್ರೆ ನೆಕ್ಸ್ಟ್ ವರ್ಷ ನನಗೆ ಇನ್ನು ಅಧಿಕವಾಗಿ ಕೊಡಪ್ಪ, ಅದರಲ್ಲಿ ನಾನು ಇನ್ನು ಅಧಿಕವಾಗಿ ನೀವು ಮಾಡಿ ನಾನು ಮೆಚ್ಚುಗೆ ಆಗ್ತದೆ. ದೇವರು ಮೆಚ್ಚಿರುವುದು ಯಾವುದು ಗೊತ್ತಾ? ನಮ್ಮ ಹೃದಯ ಎಂತರಾಳದಿಂದ ನಾವು ಏನ್ ಮಾಡ್ತೀವೋ ಆವಾಗಲೇ ದೇವರು ನಮ್ಮನ್ನು ಮೆಚ್ಚೋದು. ನಾವು ಮಾಡಿದೀವಿ ಅಂತ ತೋರಿಸ್ಕೊಳ್ಳೋದಕ್ಕಾಗಲ್ಲ, ಅದು ದೇವರಿಗೆ ಗೊತ್ತಿರ್ತದೆ. ಪ್ರಿಯರೇ, ಆತ್ಮೀಯ ಸಹೋದರ, ಆ ವಾಕ್ಯ ಇರ್ತದೆ, ತೆಗೆದುಕೊಂಡು ಹೋಗಿ ಕೊಂದಾಕಿದ. ದೇವರಿಗೆ ಎಷ್ಟು ಬೇಜಾರಾಗಿರ್ಬೋದು ಹೇಳ್ರಿ. ಒಳ್ಳೆಯವ್ರನ್ನ ದೇವ್ರು ಬಿಟ್ಕೊಡಲ್ಲ ಪ್ರಿಯರೇ. ಒಳ್ಳೆಯವ್ರ ದೇವ್ರು ಏನ್ ಮಾಡಲ್ಲ ಹೇಳ್ರಿ, ಬಿಡಲ್ಲ. ಒಳ್ಳೆಯವ್ರನ್ನ ದೇವರು ಬಿಡಲ್ಲ. ಒಳ್ಳೆಯವ್ರ ನಾಶನ ಕೂಡ ದೇವರು ಆಶಿಸಲ್ಲ. ಒಳ್ಳೆಯವರ ಅಭಿವೃದ್ಧಿಯನ್ನು ದೇವರು ಆಶಿಸುವ ದೇವರಾಗಿದ್ದಾನೆ. ಒಳ್ಳೆಯವರು ಮೇಲನ್ನು ದೇವರು ಆಶಿಸುವ ದೇವರಾಗಿದ್ದಾನೆ. ಒಂದು ವೇಳೆ ಕೆಟ್ಟ ಆಲೋಚನೆ ಬಂದಂದ್ರೆ ಅದು ದೇವರದಲ್ಲ, ಅದು ಸೈತಾನನಿಂದ ಬಂದ ಕಾರ್ಯ. ಎಷ್ಟು ಜನ ನಂಬ್ತಾ ಇದ್ರಿ? ಹಲ್ಲೆಲೂಯಾ. ಕೆಟ್ಟ ಆಲೋಚನೆ ನಮ್ಮ ಹೃದಯದಲ್ಲಿ ಬಂತಂದ್ರೆ ಅದು ಯಾರಿಂದ ಬಂದ ಕಾರ್ಯ ಹೇಳ್ರಿ? ಸೈತಾನನಿಂದ ಬಂದ ಕಾರ್ಯ. ಸೈತಾನದಿಂದ ನಾವು ಹುಷಾರಿದ್ರೆ ಸಾಕು. ಪ್ರಭು ಪ್ರತಿದಿನ ನನ್ನ ಹತ್ರ ಬಾಪ, ಪ್ರತಿ ವಾರ ನನ್ನ ಹೃದಯದಲ್ಲಿ ನನ್ನ ಹೃದಯ ಶುದ್ಧಿ ಮಾಡು. ನನ್ನಲ್ಲಿ ಏನೇನೋ ಆಲೋಚನೆಗಳದವ. ಈ 2025ರಲ್ಲಿ 24ರಲ್ಲಿ ಹಂಗೆ ಇದ್ದೀನಿ, 23ರಲ್ಲಿ ಹಂಗೆ ಇದ್ದೀನಿ, 22ರಲ್ಲಿ ಹಂಗೆ ಇದ್ದೀನಿ, 21ರಲ್ಲಿ ಹಂಗೆ ಇದ್ದೀನಿ, 00ರಲ್ಲಿ ಕೂಡ ಹಂಗೆ ಇದ್ದೀನಿ. ನಾನು ಏನು ಬದಲಾವಣೆ ಇಲ್ಲ. ದೇವರೇ, ಈಗ 5ರಲ್ಲಿ ನಾನು ಚೇಂಜ್ ಮಾಡಪ್ಪ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡ್ತೀವಿ. ಪರಿಶುದ್ಧಾತ್ಮ ದೇವರು ನನಗೆ ಬೇಕು, ಪರಿಶುದ್ಧಾತ್ಮ ನನಗೆ ಬೇಕು. ಆತ್ಮನಿಲ್ಲದೆ ಹೋದ್ರೆ ನಾವು ವೇಸ್ಟ್ ಪ್ರೇರಣೆ. ಅದಕ್ಕೆ ಎಲಿಶಾ ಎಲಿ ಇಬ್ಬರಿದ್ದಾರೆ. ನಮಗೆ ಬೈಬಲ್ ಸಂಗತಿ ಗೊತ್ತು. ಎಲಿಶಾ ಎಲಿ ಇಬ್ಬರಿದ್ದಾರೆ. ಎಲಿಯನ ಶಿಷ್ಯ ಎಲಿಯ ಶಿಷ್ಯ ಎಲಿಯ ಕೇಳ್ತಾರೆ, ಸಾಕಪ್ಪ ನನ್ನ ಹತ್ರ ಸಿದ್ದು ಸೇವೆ ಮಾಡಿ ಸಾಕು, ನೀನೊಂದು ಸಪ್ರೇಟ್ ಮಾಡಿ ಸೇವೆ ಅಂತ ಹೇಳಿದ್ರೆ ಆ ಎಲಿಯ ಹೇಳ್ತಾ ಇದ್ದಾನೆ ಹೋಗಂತ ಹೇಳಿದ್ರೆ ಎಲಿಶಾ ಹೇಳ್ತಾ ಇದ್ದಾನೆ, ನಾನು ಹೋಗ್ಬೇಕಾದ್ರೆ ಒಂದು ಕಂಡೀಷನ್ ಇದೆ. ಏನೋ ನೀನು ಹೊಂದಿದ ಆತ್ಮದಲ್ಲಿ ನನಗೆ 2 ಆತ್ಮ ಪಾಲ್ಬೇಕು. ಎಷ್ಟು ಬೇಕಂತ? ಐಶ್ವರ್ಯ ಕೇಳಿಲ್ಲ ಎಲಿಶಾ. ಆತ್ಮ
ಆತ್ಮನ ಕೇಳಿದ ಆತ್ಮನ ನಮ್ಮ ಜೀವಿತದಲ್ಲಿ ಅದು ನಡೆಸುತ್ತೆ ನಮ್ಮನ್ನು. ಹಲ್ಲೆಲೂಯ, ಹಲ್ಲೆಲೂಯ. ಇದರ പേരിൽ ಇದ್ದವರಾದ್ರೆ ದೇವರಿಗೆ ಸ್ತೋತ್ರ ಹೇಳ್ಬೇಕು ನೀವು. ಆತ್ಮನ ನಮ್ಮೊಳಗಡೆ ಇರುವುದಾದ್ರೆ, ಪರಿಶುದ್ಧಾತ್ಮನ ನಮ್ಮೊಳಗಡೆ ಇರುವುದಾದ್ರೆ ಒಳ್ಳೆ ಆಲೋಚನೆಗಳು ಕೊಡ್ತದೆ, ಒಳ್ಳೆ ಆಲೋಚನೆಗಳು ಬರ್ತವೆ, ಒಳ್ಳೆ ಥಾಟ್ಸ್, ಒಳ್ಳೆದೇ, ಎಲ್ಲ ಒಳ್ಳೆದೇ ಆಗ್ತದೆ. ನಾವು ಏನು ಬಿದ್ದಿದ್ವು ಅದನ್ನು ಕೈಗೊಳ್ತೀವಿ, ನಾವು ಏನು ಆಲೋಚನೆ ಮಾಡ್ತೀವಿ ಬೇರೆಯವ್ರ ಮೇಲೆ ಅದೇ ನಮಗೆ ರಿವರ್ಸ್ ಆಗ್ತದೆ. ಇದೀರಾ ಇಲ್ಲಿ ಬೇರೆ ನಾವೇನು ಬೇರೆಯವ್ರ ಬಗ್ಗೆ ಆಲೋಚನೆ ಮಾಡ್ತೀವೋ ಅದೇ ನಮಗೆ ರಿವರ್ಸ್ ಆಗ್ತದೆ. ಆದ್ರೆ ನಾವೇನ್ ಮಾಡೋಣ, ಒಳ್ಳೇದನ್ನೇ. ಹಲ್ಲೆಲೂಯ. ಒಳ್ಳೇದು ಯಾರಿಂದ ಬಂದಿದ್ದು? ಒಳ್ಳೆ ಬೊಕ್ಕಸದೊಳಗಿಂದ ಒಳ್ಳೆ ಮಾತುಗಳು ಬರ್ತವೆ, ಕೆಟ್ಟ ಬೊಕ್ಕಸದಿಂದ ಕೆಟ್ಟ ಮಾತುಗಳು ಬರ್ತವೆ. ಯೇಸು ಸ್ವಾಮಿ ಮತ್ತಾಯ ಬರೆದ ಸುವಾರ್ತೆ 13ನೇ ಅಧ್ಯಾಯದಲ್ಲಿ ಹೇಳ್ತಾರೆ, ಅದರ ಫಲ ಆ ಗಿಡದ ಗುಣದಿಂದಲೇ ಗೊತ್ತಾಗ್ತದೆ ಅದರ ಫಲದ ಒಂದು ವಿಷಯ ಅಂತ. ಅದು ಅಂತ ಹೇಳ್ತಾ ಇದ್ದೇನೆ. ಮತ್ತುಗುಣಿಕೆ ಗಿಡದಲ್ಲಿ ದ್ರಾಕ್ಷಿ ಹಣ್ಣು ಕೊಯ್ಯುವುದುಂಟೆ. ಹಲ್ಲೆಲೂಯ. ಮತ್ತುಗುಣಿಕೆ ಗಿಡದಲ್ಲಿ ದ್ರಾಕ್ಷಿ ಹಣ್ಣು ಕೊಯ್ಯುವುದುಂಟೆ. ಈಗ ಒಬ್ಬ ಮನುಷ್ಯನ ವ್ಯಕ್ತಿತ್ವ, ಒಬ್ಬ ಸಹೋದರಿ ವ್ಯಕ್ತಿತ್ವ ಹೆಂಗ್ ಗೊತ್ತಾಗ್ತದೆ ಅಂದ್ರೆ ಅವ್ರ ಗುಣದಿಂದಲೇ ಗೊತ್ತಾಗ್ತದೆ. ಆ ಗೊತ್ತಾಗ್ಬೇಕಾದ್ರೆ ಕಾರಣ ಯಾರು ಹೇಳ್ರಿ? ಕಾರಣ ಜನ್ಮಭೂತನೊಬ್ಬನಿದ್ದಾನೆ, ಸೈತಾನನು. ನಾವು ಕೆಟ್ಟೋಗ್ಲಿಕ್ಕೆ ಕಾರಣ ಯಾರು ಹೇಳ್ರಿ? ನಮ್ಮ ಭಾಷೆ ಕೆಟ್ಟೋಗ್ಲಿಕ್ಕೆ, ನಮ್ಮ ನಡತೆ ಕೆಟ್ಟೋಗ್ಲಿಕ್ಕೆ, ನಮ್ಮ ಹೃದಯ ಕೆಟ್ಟೋಗ್ಲಿಕ್ಕೆ, ನಮ್ಮ ಜೀವಿತ ಕೆಟ್ಟೋಗ್ಲಿಕ್ಕೆ ಕಾರಣ ಜನ್ಮಭೂತನೊಬ್ಬನಿದ್ದಾನೆ, ಸೈತಾನನು. ನಾವು ಒಳ್ಳೆಯವಾಗಿದ್ದೀವಿ, ಒಳ್ಳೆ ಸಾಕ್ಷಿ ಇದೆ, ಒಳ್ಳೆ ಮನವರಿಕೆ, ಒಳ್ಳೆ ಸಾಕ್ಷಿ ಹೊಂದಿದ್ದೀವಿ ಅಂದ್ರೆ ಅದಕ್ಕೆ ಕಾರಣ ಹೇಳ್ರಿ. ಅದಕ್ಕೆ ಒಬ್ಬ ಜನ್ಮ ಹಕ್ಕದಾರಿದ್ದಾನೆ, ಆತನು ತಂದೆಯಾದ ಯೇಸು ಕ್ರಿಸ್ತನು. ನಾವು ಕೆಟ್ಟೋಗ್ಲಿಕ್ಕೆ ಕಾರಣ ಸೈತಾನನು, ನಾವು ಒಳ್ಳೆ ಮಾರ್ಗದಲ್ಲಿ ನಡೆಯಲಿಕ್ಕೆ ಕಾರಣ ಯೇಸು ಕ್ರಿಸ್ತನು. ಹಲ್ಲೆಲೂಯ, ಹಲ್ಲೆಲೂಯ. ಮತ್ತ 5:16 ಮತ್ತಾಯ ಬರೆದ ಸುವಾರ್ತೆ 5ನೇ ಅಧ್ಯಾಯ 16ನೇ ವಚನ. ಮನೆಯಲ್ಲಿ ಇರುವವರೆಲ್ಲರಿಗೆ ಬೆಳಕು ಕೊಡುವುದು. ಏನು ಓದಿ ಸ್ವಲ್ಪ 5:16. ಅದರಂತೆ ನಿಮ್ಮ ಬೆಳಕು ಜನರ ಮುಂದೆ ಪ್ರಕಾಶಿಸಲಿ. ಈಗಾದರೆ ಅವರು ನಿಮ್ಮ ಒಳ್ಳೆ ಕ್ರಿಯೆಗಳನ್ನು ನೋಡಿ. ಎಲ್ಲರೂ ಹೇಳ್ರಿ, ಈಗಾದರೆ ಅವರು ನಿಮ್ಮ ಒಳ್ಳೆ ಏನ್ ಕ್ರಿಯೆ ಹೇಳ್ರಿ? ಕೆಟ್ಟ ಕ್ರಿಯೆನ ಏನ್ ಕ್ರಿಯೆ ಹೇಳ್ರಿ? ಎಲ್ಲರೂ ಹೇಳ್ರಿ, ಏನ್ ಕ್ರಿಯೆ ಹೇಳ್ರಿ? ಯಾವುದು ದೇವರಿಗೆ ಆಸೆ ಹೇಳ್ರಿ? ದೇವರು ಬೋಧಿಸ್ತಾ ಇದ್ದಾನೆ, ನಮಗೆ ಬೋಧಿಸ್ತಾ ಇದ್ದಾನೆ, ನನಗೆ ಕೂಡ ಬೋಧಿಸ್ತಾ ಇದ್ದಾನ. ನಿಮ್ಮೊಬ್ಬರಿಗೆಲ್ಲ ನನಗೂ ಕೂಡ ದೇವರು ಪರಿಶುದ್ಧಾತ್ಮ ಬೋಧಿಸ್ತಾನೆ. ಜನರು ನಿಮ್ಮ ಒಳ್ಳೆ ಕ್ರಿಯೆಗಳನ್ನು ನೋಡಿ. ಎಲ್ಲರೂ ಜನರು ನಿಮ್ಮ ಒಳ್ಳೆ ಕ್ರಿಯೆಗಳನ್ನು ನೋಡಿ ಯಾರು ಮಹಿಮೆ ಪಡಿಸ್ತಾರಂತಂದ್ರೆ ತಂದೆಯಾದ ನಮ್ಮಿಂದ ಯಾರಿಗೆ ಮಹಿಮೆ ಉಂಟಾಗ್ಬೇಕು ಹೇಳ್ರಿ? ಹಲ್ಲೆಲೂಯ. ನಮ್ಮಿಂದ ಯಾರಿಗೆ ಮಹಿಮೆ ಉಂಟಾಗ್ಬೇಕು ಹೇಳ್ರಿ? ತಂದೆಯಾದ ದೇವರಿಗೆ. ಯಾವಾಗ ಹೇಳ್ತದೆ? ಜನರು ನಿಮ್ಮ ಒಳ್ಳೆ ಕ್ರಿಯೆಗಳಿಂದ ಲೋಕದಲ್ಲಿರುವ ನಿಮ್ಮ ತಂದೆಯನ್ನು ಕೊಂಡಾಡುವರು. ಏನ್ ಮಾಡ್ತಾರಂತ ಅವರು? ಜನರು ಅಂದ್ರೆ ಯಾರು? ಯೇಸು ಸ್ವಾಮಿನ ಗೊತ್ತಿದ್ದವರು, ಯೇಸು ಸ್ವಾಮಿನ ಅರಿಯದವರು, ಯೇಸು ಕ್ರಿಸ್ತನ ಬಗ್ಗೆ ಗೊತ್ತಿದ್ದವರು. ಯಾವಾಗ ದೇವರು ಕೊಂಡಾಡಿಕೆ ಪ್ರಾರಂಭ ಮಾಡ್ತಾರೆ ಗೊತ್ತಾ? ನಮ್ಮ ಒಳ್ಳೆ ಕ್ರಿಯೆಯಿಂದಲೇ. ಹಲ್ಲೆಲೂಯ, ಹಲ್ಲೆಲೂಯ. ಯಾವಾಗ ಕೊಂಡಾಡಿಕೆ ಪ್ರಾರಂಭ ಮಾಡ್ತಾರೆ ಹೇಳ್ತಾರೆ? ಯಾವಾಗ ಕೊಂಡಾಡಿಕೆ ಪ್ರಾರಂಭ ಮಾಡ್ತಾರೆ ಹೇಳ್ರಿ? ನಮ್ಮ ಭಾರತ ದೇಶಕ್ಕೆ ಸುವಾರ್ತೆ ತಂದಂತ ಒಬ್ಬ ವ್ಯಕ್ತಿ ಹೆಸರು ನಮಗೆ ಚೆನ್ನಾಗಿ ಗೊತ್ತು, ತೋಮ ಎಂಬುದಾಗಿ. ತಮಿಳುನಾಡು, ಆ ತಮಿಳುನಾಡು ಪ್ರಾಂತದಲ್ಲಿ ತೋಮ ಅವರು ಯೇಸು ಕ್ರಿಸ್ತನ ಬಗ್ಗೆ ಸುವಾರ್ತೆ ತೆಗೆದುಕೊಂಡು ಬಂದರು. ಅಲ್ಲಿ ಅನೇಕರು ಬ್ರಾಹ್ಮಣರು ಬದಲಾವಣೆ ಆದಂತ, ಲಿಂಗಾಯತರ ಕುಟುಂಬ ಬದಲಾವಣೆ ಆಯಿತು, ಅನೇಕರು ಬದಲಾವಣೆ ಆದರು. ಈ ತೋಮ ಚರ್ಚು ಇನ್ನೂ ಇದೆ, ನಾವು ನೋಡ್ತಾ ಇರ್ತೀವಿ, ಇನ್ನೂ ಇದೆ. ಬಟ್ ಅಷ್ಟು ಬದಲಾವಣೆಗೆ ಕಾರಣ ಯಾರು ಹೇಳಿ? ತೋಮನ ಒಳ್ಳೆ ಕ್ರಿಯೆ. ಬ್ರಾಹ್ಮಣರು ಬದಲಾವಣೆ ಆಗಿದ್ದಾರೆ. ಬ್ರಾಹ್ಮಣರು ಬಂದು ಅವರಿರೋ ದ್ವಾರದಲ್ಲಿ ಅವ್ರಿಗೆ ರಕ್ಷಣೆ ಹೊಂದಿದ್ದಾರೆ ನೀರಿನಲ್ಲಿ, ತೋಮನ ಸಂಗಡ. ಅದಕ್ಕೆ ಕಾರಣ ಯಾರು? ತೋಮ. ಅವನು ಒಳ್ಳೆ ಕ್ರಿಯೆ, ಅವನು ಒಳ್ಳೆ ನಡತೆ, ಅವನು ಒಳ್ಳೆ ಮಾಧುರಿ ಜೀವಿತ, ಅವನು ಒಳ್ಳೆ ಸಾಕ್ಷಿ ಜೀವಿತ ನೀವಿರೋ ಪ್ರತಿ ಸ್ಥಳದಲ್ಲಿ ಅದು ಬೇಕೆಂಬುದಾಗಿ ಯೇಸು ಸ್ವಾಮಿ ಆಶಿಸ್ತಾ ಇದ್ದಾರೆ. ಅದು ಬೇಕು. ಅದು ಹಿಂದೆ ಬಂದರೆ ಯಾರು ನಮ್ಮನ್ನು ನಂಬರು? ಅದು ಬೇಕು ನಮಗೆ. ನಾವೊಂದು ಮಾಧುರಿ, ನಾವೊಂದು ಮಾರ್ಗ. ನಮ್ಮ ಒಳ್ಳೆಯ ಕ್ರಿಯೆಗಳನ್ನು ನೋಡಿ ಜನರು ಏನು ಮಾಡ್ತಾರಂತ? ಆ ತಂದೆಯಾದ ದೇವರನ್ನು ಕೊಂಡಾಡ್ತಾರಂತ. ಅವಾಗ ನಿನಗೇನು ಸಿಗ್ತದೆ ಗೊತ್ತಾ? ನಿನ್ನ ನಿಮಿತ್ತವಾಗಿ ಅದು ದೇವರನ್ನು ಕೊಂಡಾಡುವಾಗ ದೇವರು ಸಂತೋಷ ಪಡ್ತಾನಪ್ಪ, ನನ್ನ ಮಗನು ನನ್ನ ಮಗಳು ಭೂಲೋಕದಲ್ಲಿ ಇದ್ದಕ್ಕೆ ಸಾಕು, ಇನ್ನು 4 ವರ್ಷ ಬದುಕು ಮಗನೇ, ಇನ್ನು 4 ವರ್ಷ ಬದುಕು ಮಗನೇ. ಹಲ್ಲೆಲೂಯ, ಹಲ್ಲೆಲೂಯ. ಮಗಳೇ ಕೇಳು, ಆತನ ಬಿಟ್ರೆ ನೀನಿಲ್ಲ. ಮಗನೇ ಕೇಳು, ಆತನ ಬಿಟ್ರೆ ನೀನಿಲ್ಲ. ಆತನ ಬಿಟ್ರೆ ನೀನು ನಾನು ಔಟ್. ಯಾಕೆಂದ್ರೆ ಯಾರಿದ್ದಾರೆ ನಮ್ಮನ್ನು ಕಾಯ್ತಾ? ಮರಣದ ಪಾಸೆ ನಡೆದಿರುವಂತಹ ಒಬ್ಬ ಸೈತಾನನು ಗಾಳ ಆಗ್ತಾನೆ ಇದ್ದಾನೆ ನಮಗೆ. ಪ್ರತಿಕ್ಷಣ ಗಾಳ ಆಗ್ತಾನೆ ಇದ್ದಾನೆ.
ಪ್ರತಿ ಕ್ಷಣ ಗಾಳಿ ಆಗ್ತಾ ಇದ್ದಾನೆ. ಒಂದು ವೇಳೆ ನಾವು ಅದನ್ನು ಟಚ್ ಮಾಡಿದ್ರೆ ಸಾಕು, ನಾವು ಅವನಿಗೆ ಸಿಕ್ಕೋಗ್ಬಿಡ್ತೀವಿ. ಅದು ಟಚ್ ಆಗದಂತೆ ದೇವರು ನಮ್ಮನ್ನು ಕಾಪಾಡ್ತಾನೆ. ಹಲ್ಲೆಲೂಯಾ. 91ನೇ ಕೀರ್ತನೆಯಲ್ಲಿ ನಿನ್ನ ಗುಡಾರದ ಸಮೀಪಕ್ಕೆ ಯಾವ ಕೇಡು ಸಂಭವಿಸದು, ನೀನು ಸಿಂಹ ಸರ್ಪಗಳ ಮೇಲೆ ನಡೆಯುವಿ, ಪ್ರಾಯದ ಸಿಂಹಗಳು ಘಟ ಸರ್ಪಗಳನ್ನು ತುಳಿದಾಕುವಿ, ನಿನಗೆ ಯಾವ ಕೇಡಾಗಲ್ಲ. ಯಾರು ಇದಕ್ಕೆಲ್ಲ ಕಾರಣ ಯಾರು ಹೇಳ್ರಿ? ನಾವನಾ? ನಮ್ಮ ಸಾಮರ್ಥ್ಯನ? ಅಷ್ಟು ಜ್ಞಾನಿಗಳ ನಾವು? ಡಿಗ್ರಿ ಪಡೆದ್ರೂ ಆ ಜ್ಞಾನ ನಮಗೆಲ್ಲ ಬೈಬಲ್ ಜ್ಞಾನ ಪ್ರಿಯರೇ. ಆ ಒಂದು ರಹಸ್ಯವೇ ಬೇರೆ. ತಂದೆಯಾದ ದೇವರು ನಮ್ಮನ್ನು ಕಾಪಾಡ್ತಾ ಇದ್ದಾನೆ. ಆತನಿಗೆ ಮಹಿಮೆ ಆಗುವಂತೆ ನಮ್ಮ ಒಳ್ಳೆ ಕ್ರಿಯೆ ಬಹಳ ಪ್ರಾಮುಖ್ಯ. 5:16 ಆತನು ಹೇಳ್ತಾ ಇದ್ದಾನೆ, ಜನರು ಮುಂದೆ ಪ್ರಕಾಶಿಸಲಿ. ಹೀಗಿರಲು ಹೀಗಾದರೆ ಅವರು ನಿಮ್ಮ ಒಳ್ಳೆ ಕ್ರಿಯೆಗಳನ್ನು ನೋಡಿ ಪರಲೋಕದಲ್ಲಿರುವ ನಿಮ್ಮ ತಂದೆಯನ್ನು ಕೊಂಡಾಡುವರು. ಯಾರನ್ನು ಕೊಂಡಾಡ್ತಾರೆ ಹೇಳಿದ್ರೆ, ನೀನು ಆತನನ್ನು ಮೆಚ್ಚಿಸಿದ್ರೆ ಸಾಕು, ಆತನ ನಾಮ ಮಹಿಮೆ ಪಡಿಸಿದ್ರೆ ಸಾಕು, ನಿನಗೇನು ಬೇಕು ಆತನೇ ಸಹಾಯಕನಾಗಿದ್ದಾನೆ. ನಿನಗೆ ಪ್ರತಿ ಪರಿಸ್ಥಿತಿಯಲ್ಲಿ ದೂತರ ಸಹಾಯವಾಗುತ್ತೆ, ಆತನಿಗೆ ಆತನ ಸಹಾಯ ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. ನಮಗೆ ಬೇಕಾದ ಪ್ರತಿ ವಿಷಯದಲ್ಲಿ ಸಹಾಯ ಮಾಡಲು ಸರ್ವಶಕ್ತನಾದ ದೇವರು. ಎಲ್ಲರೂ ಸಹ ಆಮೇಲೆ ಹೇಳ್ರಿ ಹಲ್ಲೆಲೂಯಾ. ಎಷ್ಟು ಜನ ನಂಬ್ತಾ ಇದ್ದೀರಿ ಈ ವಾಕ್ಯಗಳನ್ನು? ನಂಬ್ತಾ ಇದ್ದಾರೆ. ಯೇಸು ಕ್ರಿಸ್ತನ ಬಗ್ಗೆ ಇದನ್ನು ನಾವು ಸ್ಪಷ್ಟವಾಗಿ ಕೇಳ್ತಾ ಇದ್ದೀವಿ. ಯೇಸು ಕ್ರಿಸ್ತನ ನಮ್ಮ ಹತ್ರ ಮಾತನಾಡ್ತಾ ಇದ್ದಾನೆ. ಹಳೆ ಒಡಂಬಡಿಕೆಗಳು ವಾಕ್ಯಗಳು ಅನೇಕ ಇದ್ದಾವೆ, ಬಲಪಡಿಸುವ ವಾಕ್ಯಗಳಿದ್ದಾವೆ. ಆದರೆ ಗೊತ್ತಿಲ್ಲ ಪರಿಶುದ್ಧಾತ್ಮ ದೇವರು ಈಗಿನ ಸಂಘಕ್ಕೆ ಯೇಸು ಕ್ರಿಸ್ತನ ಬಗ್ಗೆ ಬೋಧಿಸ್ತಾ ಇದ್ದಾನೆ. ಆತ ನಮ್ಮನ್ನು ಪ್ರಿಪೇರ್ ಮಾಡ್ತಾ ಇದ್ದಾನೆ. ಏನಕ್ಕಾಗಿ ಹೇಳ್ರಿ? ರೆಡಿ ಮಾಡ್ತಾ ಇದ್ದಾನೆ. ಏನಕ್ಕಾಗಿ ಹೇಳ್ರಿ? ಪರಲೋಕಕ್ಕಾಗಿ. ಇನ್ನು ನಾವು ರೆಡಿ ಆಗಿಲ್ಲ. ರೆಡಿ ಆಗದೆ ಹೋದ್ರೆ ನಾವು ಬಿಡಲ್ಪಡ್ತೀವಿ. 5 ಮಂದಿ ಬಿಡಲ್ಪಟ್ಟ ಹಾಗೆ ನಾವು ರೆಡಿ ಆಗ್ಬೇಕೆಂಬುದಾಗಿ ಈಗಿನ ನಮ್ಮನ್ನು ವಾಕ್ಯ ಸ್ಥಿತಿ ಸರಿಯಾಗುತ್ತೆ. ನಮ್ಮ ಬಾಯಿಂದ ಏನೇನು ಬರ್ತದಂತ ನಿಮ್ಗೆ ಗೊತ್ತಿಲ್ಲ, ಅಷ್ಟೇ ಹೇಳೋದು ಬೇಡ. ನಿಮಗೆ ಗೊತ್ತಿಲ್ಲ. ಹಲ್ಲೆಲೂಯಾ. ನಿಮ್ಗೆ ಗೊತ್ತಿದೆ ಅಂತ ನಾನು ನಂಬ್ತಾ ಇದ್ದೀನಿ. ಇದು ಮುದ್ದೆ ಆಗಿ ಕೂತಿದೆ ಎಂಬುದಾಗಿ ನಾನು ನಂಬ್ತಾ ಇದ್ದೀನಿ. ವಾಕ್ಯ ನಾನು ಹೇಳೋದು ಬೇಡ. ನಿಮ್ಗೆ ಗೊತ್ತಿಲ್ಲ. ನಮ್ಮ ಬಾಯಿಂದ, ಹೃದಯದಿಂದ, ಆಲೋಚನೆಯಿಂದ ಏನೇನು ಬರ್ತಾವಂತ ಏನೋ ಎಲ್ಲ ಯಾರೋ ಒಳ್ಳೇದಂತ ಹೇಳ್ತಾರೆ. ಒಳ್ಳೇದು ಬರ್ತದ? ಸಾಧ್ಯನೇ ಇಲ್ಲ. ಹಲ್ಲೆಲೂಯಾ. ನಾವು ಒಳ್ಳೆಯವರ? ಒಳ್ಳೆತನ ಎಲ್ಲಿ ಇಲ್ಲ ಪ್ರಿಯರೇ. ಮಾನವರು ಕೆಟ್ಟೋಗಿದ್ದು ದೇವಸ್ವಾಮಿ ಹೇಳ್ತಾನೆ, ನಾನು ಕೆಟ್ಟೋಗಿರೋದನ್ನು ಹುಡುಕಿ ರಕ್ಷಿಸೋದಕ್ಕಾಗಿ ಬಂದಿದ್ದೀನಿ. ನಾವು ಇದನ್ನು ರಕ್ಷಣೆ ಹೊಂದಿದ್ದು ಅಂದರೆ ಏನು ಒಳ್ಳೆಯವರು ನಾವು? ಹೇಳ್ರಿ ಯಾರಾದ್ರೂ ನಾನು ಒಳ್ಳೆಯವರು ಅಂತ ಯಾರಾದ್ರೂ ಹೇಳಿ ಆಗಲ್ಲ. ಕೆಟ್ಟು ಹೋದ್ರೆ ನಾವು ಆದರೆ ನಮಗೆ ರಕ್ಷಣೆ ಕೊಟ್ಟಿರೋದು. ದೇವರಿಗೆ ಸ್ತೋತ್ರ, ದೇವರಿಗೆ ಮಹಿಮೆ ಉಂಟಾಗಲಿ. ಹಲ್ಲೆಲೂಯಾ. ಮತ್ತೆ 5:19 ಈ ಸಣ್ಣ ಸಣ್ಣ ಆಜ್ಞೆಗಳಲ್ಲಿ ಆದರೂ ಒಂದನ್ನು ಮೀರಿ ಜನರಿಗೂ ಹಾಗೆ ಮೀರುವುದಕ್ಕೆ ಬೋಧಿಸುವವನು ಪರಲೋಕ ರಾಜ್ಯದಲ್ಲಿ ಬಹಳ ಚಿಕ್ಕವನು. ನಮ್ಮ ಪ್ರಾಯಸ್ ಏನಾಗಿರ್ಬೇಕು ಹೇಳ್ರಿ? ಈಗ ಏನಾಗಿರ್ಬೇಕು ಹೇಳ್ರಿ? ನಾವೆಲ್ಲ ಒಂದಲ್ಲಿ ಬೋಧನೆ ಮಾಡ್ತಾ ಇರ್ತೀವಿ, ಸುವಾರ್ತೆ ಹೇಳ್ತಾ ಇರ್ತೀವಿ. ಕೆಲವರು ಸುವಾರ್ತೆ ಹೇಳ್ತಾ ಇರ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾರೋ ಒಬ್ಬ ದೈವ ಸೇವಕರ ಹೆಸರು ಹೇಳಲ್ಲ. ಹೋಗಿ ಈ ವ್ಯಕ್ತಿ ಒಂದು ಪಾರ್ಟಿ ಕೊಟ್ಟರೆ ಆ ಪಾರ್ಟಿಗೆ ಪ್ರಾರ್ಥನೆ ಮಾಡಿ ಕೊಟ್ಟಂತ, ಪ್ರಭು ಇವತ್ತೊಂದು ದಿವಸ ಲಾಸ್ಟ್ ಕುಡ್ಲಿ ಮತ್ತೆ ಇನ್ನೊಂದ್ಸಲ ಕುಡಿಬಾರ್ದು ಅಂತ. ಆಗ್ತದೇನ್ರಿ? ಇದೇ ಊರಲ್ಲಿ ನಡೆದಂತ ಘಟನೆ ಅದು, ಬೇರೆ ಊರಲ್ಲ, ಹೆಸರು ಹೇಳಲ್ಲ ನಾನು. ಆಗ್ತದ? ಅಂಥವ್ರನ್ನು ತಿದ್ದಿ ಗದರಿಸಿ ಎಚ್ಚರಿಸಿ ದೇವರ ಮಾರ್ಗದಲ್ಲಿ ನಡೆಸುವುದೇ ಸೇವಕನ ಭಾರ. ಹೌದಾ? ಹೌದಲ್ಲ ಬೇರೆ? ಪ್ರಾರ್ಥನೆ ಮಾಡು. ಊಟ ಹೋಗ್ಲಿದ್ರೆ ಪ್ರಾರ್ಥನೆ ಮಾಡು. ರೋಗ ಇದ್ರೆ ಪ್ರಾರ್ಥನೆ ಮಾಡು. ಮಲಗಿದ್ರೆ ಬೆಡ್ಡಲ್ಲಿದ್ರೆ ಹೋಗಿ ಪ್ರಾರ್ಥನೆ ಮಾಡಿ. ಎಲ್ಸೋದು ಪ್ರಾರ್ಥನೆ ಮಾಡು. ಕೈಕಾಲು ಸರಿಗಿದ್ರೆ ಪ್ರಾರ್ಥನೆ ಮಾಡಿ. ದೇಹದಲ್ಲಿ ಆರೋಗ್ಯ ಸರಿಗಿದ್ರೆ ಪ್ರಾರ್ಥನೆ ಮಾಡಿ. ತಲೆನೋವಿದ್ರೆ ಪ್ರಾರ್ಥನೆ ಮಾಡು. ಹಲ್ಲೆಲೂಯಾ. ಇದೇನು ಪ್ರಾರ್ಥನೆ? ಬಾಟಿಗೆ ಪ್ರಾರ್ಥನೆ. ದೇವರು ಹೋಗ್ತಾನೆ ಇದನ್ನೆಲ್ಲ? ಸಾಧ್ಯನೇ ಇಲ್ಲ. ನಾನು ಯಾರನ್ನು ಹೋಲಿಸಿ ಹೇಳ್ತಾ ಇಲ್ಲ, ಇದು ನಡೆದಿದ್ದು ಖಚಿತ. ಅವ್ರ ಸಾಕ್ಷಿ ಕೂಡ ಇದೆ. ಅವ್ರ ಹೆಸರು ಎಬ್ಸ್ಬೋದು ನಾನು. ಆದರೆ ಬೇರೆ ದೇವರ ವಾಕ್ಯ ಹೇಳ್ತದೆ, ಈ ಸಣ್ಣ ಸಣ್ಣ ಎಂಥ ಒಂದು ಆಜ್ಞೆಗಳು, ಎಂಥ ಒಂದು ಆಜ್ಞೆಗಳು. ಹಲ್ಲೆಲೂಯಾ. ನಾವು ಶರ್ಟಕ್ಕೆ ಗೊತ್ತಾಗಲ್ಲ ಅಂತ ಸಣ್ಣ ಆಜ್ಞೆಗಳು. ಅಷ್ಟು ಟೈಮ್ ಇರಲಿಲ್ಲ, ಅಷ್ಟೇ ಸಣ್ಣ ಆಜ್ಞೆ. ಎಷ್ಟು ಅದನ್ನೇ ಪಾಟಿಸಿರಪ್ಪ ಸಾಕು, ಅದನ್ನು ಹಿಂಬಾಲಿಸ್ರಮ್ಮ. ಹಲ್ಲೆಲೂಯಾ. ಅದನ್ನು ಹಿಂಬಾಲಿಸ್ರಿ ಸಾಕು, ಅದರಲ್ಲಿ ನಿಮ್ಗೆ ಆಶೀರ್ವಾದ ಇದೆ ಅಂತ ಹೇಳ್ತಾನೆ. ಆದರೆ ನಾವೇನ್ ಮಾಡ್ತಾ ಇದೀವಿ? ಅದನ್ನು ಮೀರ್ತಾ ಇದೀವಿ. ಅದನ್ನು ಮೀರಿ ಬೋಧಿಸ್ತಾ ಇದ್ದೀವಿ. ಅದನ್ನು ಮೀರ್ತಾ ಇದೀವಿ,
ಅದನ್ನು ನೀನು ಬೋಧಿಸ್ತಾ ಇದ್ದೀನಿ. ಎಲ್ಲಿನ ಉತ್ತಮವಾಗಿ ಕಾಣ್ಬೋದು, ಅಲ್ಲಿ ಏನು ಹೇಳುತ್ತೆ ವಾಕ್ಯ ಬಹಳ ಸಣ್ಣ, ಅಲ್ಲಿ ಲೆಕ್ಕ ಇರಲ್ಲ. ನಾವು ಅಲ್ಲೇಲೂಯ, ಅಲ್ಲಿ ಲೆಕ್ಕ ಇರಲ್ಲ. ಈಗ ನೀವು ನಡೆದವ್ರಿ, ಈ ದಾರಿ ನಡೆದವ್ರಿ, ಕಾಲಲ್ಲಿ ಸಣ್ಣ ಸಣ್ಣ ಇರುವೆ ಇರ್ತಾವ. ನೀವು ಅದನ್ನ ತೆಗ್ದಾಗ ಹೋಗ್ತೀರಾ, ಹಂಗೆ ಹೋಗ್ತೀರಾ. ಪರಲೋಕದಲ್ಲಿ ಹಂಗೆ ಇರ್ತಾರಂತ ಅಂತ ಯಾರ ಲೆಕ್ಕ ಬರಲ್ಲ. ಆದ್ರಿಂದ ಬಹಳ ಜಾಗ್ರತೆಯಿಂದ ಅಪ್ಪ ತಮ್ಮ ಅಣ್ಣ, ಬಹಳ ಜಾಗ್ರತೆ ಅಮ್ಮ, ಬಹಳ ಜಾಗ್ರತೆಯಿಂದ ಇರ್ಬೇಕು. ಬೇರೆ ಆವಾಗಲೇ ನಮಗೆ ಒಂದು ಬೆಲೆ. ಯಾರು ಬೆಲೆ ಕೊಡೋದ್ರ ತೊಂದರೆ ಇಲ್ಲ, ಯಾರು ಬೆಲೆ ಕೊಡೋದ್ರ ತೊಂದರೆ ಇಲ್ಲ. ನೀನು ಹೃದಯ ಸರಿಗಿದ್ರೆ ಸಾಕು, ಯೇಸು ನಿನ್ನಲ್ಲಿದ್ರೆ ಸಾಕು, ಅದೇ ದೊಡ್ಡ ಬೆಲೆ. ನಿನಗೆ ಭಯಪಡಬೇಡ, ಅದೊಂದು ದೊಡ್ಡ ಆಶೀರ್ವಾದ ನಿನಗೆ. ಹಲ್ಲೆಲೂಯ, ಹಲ್ಲೆಲೂಯ. ಮುಗಿಸ್ಕೊಳ್ಳೋಣ ಬೇರೆ. ನೆಕ್ಸ್ಟ್ ಇನ್ನು ಸ್ವಲ್ಪ ವಾಕ್ಯ ಸಂದೇಶ ಕೇಳಿ ಮುಗಿಸ್ಕೊಳ್ಳೋಣ. ಪರಿಶುದ್ಧಾತ್ಮದೇವರು ಇನ್ನು ಸ್ವಲ್ಪ ಕಾಲ ನಮ್ಮೊಂದಿಗೆ ಮಾತನಾಡಲಿಕ್ಕಿದ್ದಾನೆ. ಅಪೊಸ್ತಲರ ಕಾರ್ಯಗಳು ಒಬ್ಬರು, ಮತ್ತಾಯನ ಬರೆದ ಸುವಾರ್ತೆ 15ನೇ ಅಧ್ಯಾಯ ಒಬ್ಬರು, ಅಪೊಸ್ತಲರ ಕಾರ್ಯಗಳು ಒಬ್ಬರು 15ನೇ ಅಧ್ಯಾಯ ಒಬ್ಬರು, ಮತ್ತಾಯನ ಬರೆದ ಸುವಾರ್ತೆ 15ನೇ ಅಧ್ಯಾಯ ಒಬ್ಬರು. ಯಾರು ಮತ್ತಾಯನ ಬರೆದ ಸುವಾರ್ತೆ ತೆಗೆದಿರೋ ಅವ್ರ ಕೈ ಎತ್ತ. 15ನೇ ಅಧ್ಯಾಯ ತೆಗೆದವರು, ಅಪೊಸ್ತಲರ ಕಾರ್ಯ ತೆಗೆದವರು ಕೈ ಎತ್ತಬೇಡಿ. ಮತ್ತಾಯನ ಬರೆದ ಸುವಾರ್ತೆ 15 ತೆಗೆದಿದೆ. ಓಕೆ, 15 ಅಪೊಸ್ತಲರ ಕಾರ್ಯಗಳು 5 ವಾಕ್ಯ 3. ಫಸ್ಟ್ ಅಪೊಸ್ತಲರ ಕಾರ್ಯಗಳು, ಮತ್ತಾಯನ ಬರೆದ ಸುವಾರ್ತೆ ಕೊಡಿ. ಜಿಗಿದು ಹೋಗ್ಬೇಕು. ಇಲ್ಲೆಲ್ಲ ಕ್ಯೂಡ್ರಮ್ಮ 100% ಎಲ್ಲ ನನ್ನ ಮೊದಲು ಎಲ್ಲರೂ ಕ್ಯೂಡ್ರೆ. ನಾವು ಅರ್ಥ ಆಗ್ತದೆ ನಿಮಗೆ? ಸ್ಪೀಕರ್ ನಮಗೆ ಯಾರು ಕಂಠಘೋಷವಾಗಿ ದೇವರ ವಾಕ್ಯ ಓದ್ಬೇಕು. ಅದೊಂದು ಅರ್ಥ. ನಮ್ಗೆ ಕೊಟ್ಟಿರೋದು ವಾಕ್ಯ, ಅದ ವಾಕ್ಯ ಓದಾರ್ದವ್ರು ಎಷ್ಟೋ ಇದ್ದಾರೆ. ದೇವರು ನಮಗೆ ವಾಕ್ಯ ಓದಿ ಬಿಡೋದ್ರೆ ಕಂಠಘೋಷವಾಗಿ ಎದ್ದು ನಿಂತು ಓದಿದ ತೊಂದರೆ ಇದೆ. ಹಲ್ಲೆಲೂಯ. ರೆಡಿ. ಏನೇನು ಏನೋ ಅಪೊಸ್ತಲರ ಕಾರ್ಯಗಳು 5ನೇ ಅಧ್ಯಾಯ 3ನೇ ವಚನ. ಅಪೊಸ್ತಲರ ಕಾರ್ಯಗಳು 5ನೇ ಅಧ್ಯಾಯ 3ನೇ ವಚನ. 3, 4, 5 ಸುಳ್ಳು ಸಾಕ್ಷಿ. ಓಕೆ. ಆಗ ಪೇತ್ರನು ಅನನೀಯ ಯಾರು ತುಂಬಿದರಿಂದ ಅವನ ಹೃದಯದಲ್ಲಿ, ಅನ್ಯಾನಿಯ ಹೃದಯದಲ್ಲಿ ಯಾರು ತುಂಬಿದರಿಂದ? ಸೈತಾನನು ಫುಲ್ಫಿಲ್. ಏನು ತೊಂದರೆನೇ ಇಲ್ಲ. ಈಗ ಸೈತಾನ ನಾವು ಸಂಪೂರ್ಣವಾಗಿ ಏನು ಮಾತಾಡ್ಸಕ್ಕಾಗಲ್ಲ. ಸೈತಾನ ಇದ್ದವನು ಹೆಂಗಿರ್ತಾನೆ? ಬಹಳ ಗರ್ಭದಿಂದ ಗರ್ಭಿಷ್ಠರಾಗಿರ್ತಾನೆ. ಫಲ ಕೊಡುವ ಮರ, ಫಲ ಕೊಡಲಾರ್ದ ಮನೆ ಹೆಂಗಿರ್ತದೆ? ಕಂಟಿರ್ತದೆ. ಫಲ ಕೊಡುವ ಮರ ಬಾಗಿಬಿಟ್ಟು ತೆಗೆದ್ರೆ ಅದ್ರ ಫಲ ಇರ್ತಾವ, ಅದು ತಗ್ಗಿ ಬಾಕಿ ಎಲ್ಲ ವಿಷಯದಲ್ಲಿ ತಗ್ಗಿಸ್ಕೊಳ್ತದೆ. ತಗ್ಗಿಸ್ಕೊಳ್ಳೋದೇ ಕ್ರೈಸ್ತ ಜೀವಿತ. ತಗ್ಗಿಸಿಕೊಳ್ಳಾರ್ದೆ ಕ್ರೈಸ್ತ ಜೀವಿತ ಅಲ್ಲ. ಎಲ್ಲೆಲ್ಲಿ ತೆಗಿಬೇಕಾದ್ರೆ ಎಲ್ಲ ತೆಗ್ಬೇಕು ನಾವು. ತಗ್ಗಿದ್ರೆ ನಿಮಗೆ ಆಶೀರ್ವಾದ. ಅಮ್ಮ ತಗ್ಗಿದ್ರೆ ನಿಮ್ಗೆ ಆಶೀರ್ವಾದ, ತಗ್ಗೋದ್ರೆ ಆಶೀರ್ವಾದ ಇಲ್ಲಲ್ಲ. ನೀನು ಫಲ ಕೊಡಬೇಕಾದ್ರೆ ತಗ್ಗಿಸ್ಕೊಳ್ಬೇಕು. ಯಾವ ಒಂದು ಮಾಡಿದ್ರೆ ಇಲ್ಲ. ಹಲ್ಲೆಲೂಯ, ಹಲ್ಲೆಲೂಯ. ಯಾರಾದ್ರೂ ಒಂದು ಕೆಟ್ಟ ಮಾತು ಬೈದ್ರೆ ಏನ್ ಮಾಡ್ಬೇಕು? ದೇವರಿಗೆ ಸ್ತೋತ್ರ. ಒಳ್ಳೆ ಮಾತು ಬೈತಾ ಇದ್ದಾರೆ ನಮ್ಗೆ ಅಂತ ಹೇಳ್ಬೇಕು. ಒಂದ್ಸಲ ಬುದ್ಧ ತಪಾಸಿ ಕುಂತಿದ್ರೆ ಯಾವನ ಬೈದು ಬಂದು ಒಂದು ಕಿರ್ಕೆಳಗೆ ಇವ್ನು ಹೆಂಗ್ ಕುಂತವ್ರು ತಪಾಸಿ ಕುಂತಾನೆ, ಇವನು ಹಂಗ್ ಮಾಡಿ ಹಿಂಗ್ ಮಾಡಿ ಅದು ಮಾಡಿ ಇದು ಮಾಡಿ ಅಂತ ಬೈತಾ ಇದ್ರೆ ಪಕ್ಕದಲ್ಲಿ ಶಿಷ್ಯ ಇದಾರಂತ. ಶಿಷ್ಯ ಅವ್ನು ಕಡಿಯ ತಾಂಬರಕ್ಕೆ ಹೋದ್ರೆ ಬುದ್ಧ ಅವ್ನು ಕಡಿತಾರೆ. ಅವ್ನು ಭಯವನಿಗೆ ಏನು ಮಾಡ್ತಾರೆ? ಅವ್ನು ಸುಮ್ಮನೆ ಕಟ್ಟಿ ಹಿಡ್ಕೊಂಡು ನಿಂತಿದ್ದಾನ. ಈಗ ಅವ್ನು ಹೊಡಿಬೇಕಂತ ಇವನ ಆಸೆ, ಬುದ್ಧನಿಗೆ ಮಾತ್ರ ಅವ್ನ ಕ್ಷಮಿಸ್ಬೇಕು ಎಂಬುದು ಒಂದು ಆಸೆ. ಈಗ ಅವ್ನು ಬೈದು ಸಾಕಾಯಿತು. ಈಗ ಶಿಷ್ಯ ಬಂದ, ಅವ್ನು ಬೈದು ಹೋಗ್ಬಿಟ್ಟು ಶಿಷ್ಯ ಬಂದ. ಬುದ್ಧವ್ರೆ ನಿಮ್ಗೇನು ಅನ್ಸಲ್ಲ ಅವನು ಅಷ್ಟು ಬೈದ ಅಂತ ಹೇಳಿದ್ರೆ, ಅವನ ಮಾತು ನಾನು ಒಂದು ಸ್ವಲ್ಪ ಕೂಡ ಹಚ್ಕೊಂಡಿಲ್ಲ, ಕಿವಿಗೆಲ್ಲ ಇಟ್ಕೊಂಡಿದ್ದೀನಿ. ಯಾರಾದ್ರೂ ಬೈದ್ರೆ ಥ್ಯಾಂಕ್ಸ್ ಹೇಳ್ಬೇಕು. ಅವರಿಗೆ ಸ್ತೋತ್ರ ಹೇಳ್ರಿ. ಒಂದು ವೇಳೆ ನೀವು ಬೈದಿದ್ರೆ ಅವ್ರಿಗೆ ಪ್ರತಿಯಾಗಿ ನೀವು ಬೈದ್ರೆ ಅವ್ರಿಗೆ ಕ್ಷಮಾಪಣೆ ಕೇಳ್ತಿದ್ರೆ ಅವ್ರಿಗೆ ಕುಟುಂಬ ಬೈದಿದ್ದಪ್ಪ ನಾನೇನು ಮಾಡಿನೋ ಕ್ಷಮಿಸಿ. ಅದಕ್ಕಾಗೆಲ್ಲ ದೇವರು ನಮಗೆ ಕರ್ತಿರೋದು. ದೇವರು ಕರ್ತಿರೋ ಉದ್ದೇಶವೇ ಬೇರೆ. ಏನಂತ? ನೀನು ಅನೇನಿಯ ನಿನ್ನ ಹೃದಯದಲ್ಲಿ ಸೈತಾನನು ತುಂಬಿಕೊಂಡಿದ್ದೇನೋ. ನೀನು ಯಾಕೆ ಇಬ್ಬರು ಗಂಡ ಹೆಂಡತಿ ಪ್ರಿಯರೇ ದೇವರಿಗೆ ವಿರುದ್ಧವಾದಂಥ ಕ್ರಿಯೆ ಮಾಡಿದಾಗ ಪೇತ್ರನ ದಂಡಿಸಬೇಕೆಂಬ ಆಸೆ ಕೂಡ ಇಲ್ಲ. ಆದರೆ ಯೇಸು ಹೇಳ್ತಾನೆ, ಮತ್ತಾಯನ ಬರೆದ ಸುವಾರ್ತೆ 15ನೇ ಅಧ್ಯಾಯ 17ನೇ ವಚನದಲ್ಲಿ, ಬಾಯೊಳಗಿಂದ ಆಧಾರ, ಕೊಲೆ, ಸುಳ್ಳು ಸಾಕ್ಷಿ. ಹಲ್ಲೆಲೂಯ. ಇದು ದೇವರಿಗೆ ಇಷ್ಟ ಇದೆ ಅಂತ. ಇದು ಕೂಡ ಹೋಗ್ಬೇಕು ನಮ್ಮಿಂದ. ಹಲ್ಲೆಲೂಯ. ಈಗ ಸುಳ್ಳು ಸರ್ವೇ ಸಾಮಾನ್ಯ ಆಗಿದೆ. ಈಗ ಸುಳ್ಳೇ
ಬಹಳ ಕ್ರಿಟಿಕಲ್ ಇದೆ. ದಯಮಾಡಿ ಆದಷ್ಟು ಮಟ್ಟಿಗೆ ಅದರಿಂದ ಹೊರಗೆ ಬರಬೇಕಿದೆ. ನಾನು ಸೇವಕನಾಗಿ ನನ್ನ ಅಂತ ಅದೇ ನಮ್ಮನ್ನು ಬಹಳ ಮೋಸ ಮಾಡ್ತಿದ್ದೀವಿ. ಅದೇನಾಗಲ್ಲ ಅಂತ ನಾವು ಹೇಳಿ ಹೋಗ್ತಾ ಇದ್ದೀವಿ. ಅದೇನು ಆಗಲ್ಲ ಅಂತ ನಾವು ಹೇಳ್ತಾ ಇದ್ದೀವಿ ಅಷ್ಟೇ. ಏನಪ್ಪ ಯಾಕೆ ಚರ್ಚಿಗೆ ಬಂದಿಲ್ಲ, ಯಾಕೆ ಪ್ರೇರಿಗೆ ಬಂದಿಲ್ಲ, ಯಾಕೆ ಇದಕ್ಕೆ ಬಂದಿಲ್ಲ, ಅದೆಲ್ಲ ಸುಳ್ಳು. ಇನ್ನೊಬ್ಬರು ನಿಮ್ಗೆ ಯಾರಾದ್ರೂ ಫೋನ್ ಮಾಡಿ ಯಾಕೆ ಬಂದಿಲ್ಲ, ನೀವು ಫ್ರೆಂಡೇ ಆಗ್ತೀರಿ, ನೀನು ಎಲ್ಲಿದೆಯಾ, ಬೇರೆ ಜಾಗ ಪ್ಲೇಸ್ ಹೇಳೋದು ಹೇಳ್ತಾರೆ. ನನಗೆ ಎಷ್ಟು ಜನ ಮಾಡಿದ್ರು. ದೇವರಿಗೆ ಮೆಚ್ಚುಗೆಯಿಂದ ಕಾರ್ಯಗಳು ಬೇರೆ, ದೇವರಿಗೆ ಮೆಚ್ಚುಗೆಯಿಂದ ಕಾರ್ಯಗಳು. ಮಾತಾಡೋದು ತುಂಬ ಕಡಿಮೆ ಮಾಡಿದ್ರು. ಇವತ್ತು ವಾಕ್ಯ ಕೇಳ್ತಾ ಇದೆಯಲ್ಲ, ನಿನಗೆ ಶರ್ಟ್ ಕಂಡು ಇಲ್ಲ ಅಂದರೆ, ಫಿಸಿಕಲ್ ಫಿಟ್ನೆಸ್ ಇಲ್ಲ ಅಂದರೆ, ನಿಮ್ಮ ಟೈಮ್ ಏನಿದೆಲ್ಲ ಭಾಳ ಸ್ಲೋಲಿ ಭಾಳ ಕಡಿಮೆ ಮಾಡಿ, ಏನು ತೊಂದರೆ ಇಲ್ಲ. ಅದರಿಂದ ನಿನಗೆ ಜ್ಞಾನ ಉತ್ಪತ್ತಿ ಆಗ್ತದೆ. ಮಾತಾಡೋದ್ರಿಂದ ನಿನಗೆ ಜ್ಞಾನ ಉತ್ಪತ್ತಿ ಆಗಿರುತ್ತೆ, ಕೇಳೋದ್ರಿಂದ ಜ್ಞಾನ ಉತ್ಪತ್ತಿ ಆಗ್ತದೆ. ಅಲ್ಲೆಲ್ಲೂಯ್ಯ. ಇಲ್ಲಿರುವ ನೀವೆಲ್ಲ ನಿಮಗಿಂತ ಬುದ್ಧಿವಂತ ನಾನೆಲ್ಲ ಪ್ರೇರಣೆ, ನೀವು ನನಗಿಂತಲೂ ಬುದ್ಧಿವಂತರು ಮೇಧಾವಿಗಳಿದ್ದೀರಿ. ದೇವರಿಗೆ ಸ್ತೋತ್ರ. ಅಲ್ಲೆಲ್ಲೂಯ್ಯ. ಬಹಳ ವಾಕ್ಚೂರರಿದ್ದೀರಿ ನೀವು ಮಾತು ಇಲ್ಲಿ ಬಿಟ್ಟರೆ ಮೈಕಿಗೆ ನಿಮ್ಮೆಲ್ಲ ಗಡಗಡೆ ನಡೆಸುವ ಶಕ್ತಿ ನಿಮಗಿದೆ. ಆದರೆ ಬಿಡ್ತಾ ಇಲ್ಲ. ಬಿಡಬೇಕಂದ್ರೆ ಒಂದು ಕೆಲಸ ಮಾಡಬೇಕು, ಬಿಡುಗಡೆ ಆಗ್ಬೇಕು. ನಿಮಗೆ ಬಿಡುಗಡೆ ಆಗ್ಬೇಕಂದ್ರೆ ಏನು, ಎಲ್ಲಿಂದ ಬಿಡುಗಡೆ ಆಗ್ಬೇಕು, ಸೆರೆಮನೆಯಿಂದ ಬಿಡುಗಡೆ ಆಗ್ಬೇಕು. ನಿಮ್ಗೆ ಆಸೆ ಇದೆ, ಆದರೆ ಬಿಡುಗಡೆ ಇಲ್ಲ. ಆಸೆ ಇದ್ದಾಗೆ ನಾವು ಬಿಡಿಸಲ್ಪಡ್ಬೇಕು. ಫಸ್ಟ್ ಏನಾಗ್ಬೇಕು ಹೇಳ್ರಿ, ಪೇತ್ರನು ಸೆರೆಮನೆಯಲ್ಲಿದ್ದಾನೆ, ಆಟ ಆಡ್ತಾ ಇದ್ದಾನೆ. ಆ ರೀತಿ ಇವತ್ತು ನಾವಿಲ್ಲ. ನಾವು ಸೆರೆಮನೆಯಲ್ಲಿದ್ರು ಒಂದೇ, ಅರಮನೆಯಲ್ಲಿದ್ರು ಒಂದೇ ಇದೆ. ಮುಂದಾಗಿದೆ ನಮ್ಮ ಜೀವನ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಮ್ಮದು ಏನಿಲ್ಲ, ಹೋಲಿ ಸ್ಪಿರಿಟ್ ಇಲ್ಲ, ಪರಿಶುದ್ಧಾತ್ಮ ದೇವರು ನಮ್ಮ ಸೈತಾನ ಹೇಳ್ತಾನೆ, ಈ ಅಮ್ಮನಲ್ಲಿ ಏನು ಇಲ್ಬಿಡು, ಈತನಲ್ಲಿ ಏನು ಇಲ್ಬಿಡು, ನೀನು ಹಿಡ್ಕೊಂಡು ಏನು ಮಾಡಬೇಡ. ಹಲ್ಲೆಲೂಯಾ. ನೀನು ಹಿಡ್ಕೊಂಡು ಹೋಗೋ ರೀತಿಯಲ್ಲಿ ಇರ್ಬೇಕು. ಹಿಡ್ಕೊಂಡು ಹೋದ್ರೆ ಅಲ್ಲಿ ಒಂದು ಕಾರ್ಯ ನಡೆದವು. ಶದ್ರಕ್ ಮೇಷಕ್ ಅಬೇದ್ನೆಗೋ ಹಿಡ್ಕೊಂಡು ಹೋಗಿದ್ದಾರೆ. ಯಾರು ಹಿಡ್ಕೊಂಡು ಹೋಗಿದ್ದಾರೆ? ಹಿಡ್ಕೊಂಡು ಹೋಗಿದ್ದಾನೆ ಅಷ್ಟೇ, ಬೆಂಕಿಯಲ್ಲಿ ಹಾಕಿದ್ದಾನೆ. ದೇವರು ಎಲ್ಲೊಂದು ಕ್ರಿಯೆ ನಡೆದಿದೆ, ಅದ್ಭುತ ಮಾಡಿದ್ದಾನೆ, ಅವ್ರ ಮೂಲಕ ಅದ್ಭುತ ಮಾಡಿದ್ದಾನೆ. ಅದೇ ನಬ್ಯಜ್ಞತೆ ಹೇಳ್ತಾರೆ, ಶದ್ರಕ್ ಮೇಷಕ್ ಅಬೇದ್ನೆಗೋ ದೇವರೇ ನಿಜವಾದ ದೇವರು. ನಾಮಲ್ಲಿ ಯುದ್ಧ ಮಾಡಿ ಬರುವಾಗ ಒಬ್ಬ ಸ್ತ್ರೀಯನ್ನು ಹಿಡ್ಕೊಂಡು ಹೋಗ್ತಾರೆ ಅಂತ ಮನೆಗೆ ದಾಸಿಯನ್ನಾಗಿ. ಆ ದಾಸಿ ಎಲ್ಲಿದ್ದಾರೋ ಅಲ್ಲಿ ಒಂದು ಅದ್ಭುತ. ನಾಮನ್ ದೊಡ್ಡ ರಾಜನೇ ಬದಲಾವಣೆ. ದೇವರ ಮಕ್ಕಳು ಎಲ್ಲಿದ್ರೆ ಅಲ್ಲಿ ಒಂದು ಬದಲಾವಣೆ ಉಂಟು ಅಂತ ಹಾಕ್ಬಿಟ್ರೆ, ಇದು ಸುಮ್ಮನೆ ಹೇಳ್ತಾ ಇಲ್ಲ ನಾನು. ನೀವೆಲ್ಲಿದ್ರು, ಯಾವ ಸ್ಥಳದಲ್ಲಿದ್ರು ಒಂದು ಬದಲಾವಣೆ ಇರಬೇಕು. ಆ ಬದಲಾವಣೆ ನೀವು ಎಕ್ಸ್ಪೆಕ್ಟ್ ಮಾಡ್ಬೇಕು. ಹೆಂಗೆ ಎಕ್ಸ್ಪೆಕ್ಟ್ ಮಾಡ್ಬೇಕು ಗೊತ್ತಾ? ನಿಮ್ಮ ಊಹೆಗೆ ನಿಲುಕದಾಗಿ ಎಕ್ಸ್ಪೆಕ್ಟ್ ಮಾಡಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಮೂವರು ಯೌವನಸ್ಥರು ಶದ್ರಕ್ ಮೇಷಕ್ ಅಬೇದ್ನೆಗೋ ತೆಗೆದುಕೊಂಡು ಹೋಗಿದ್ದಾನೆ. ಒಂದು ದೊಡ್ಡ ಬದಲಾವಣೆ. ಒಬ್ಬ ಸಣ್ಣ ಹುಡುಗಿ ತೆಗೆದುಕೊಂಡು ಹೋಗಿದ್ದ ನಾಮನ್ ರಾಜನು. ದೊಡ್ಡ ಬದಲಾವಣೆ. ನಾಮನ್ ಕುಟುಂಬವೇ ರಕ್ಷಣೆ ಹೊಂದಿದ್ದು. ದೇವರನ್ನ ಹಚ್ಚಿಕೊಂಡ ದೇವರ ರಾಜ್ಯದಲ್ಲಿ ಬಲವಾಗಿ ನಾಮನನ್ನು ಎಲೆಯಂಗೆ ಬಲವಾಗಿ ಸೇವೆಗಾಗಿ ನಿಂತ. ನಮ್ಮ ಜೀವಿತದಲ್ಲಿ ಒಂದು ವೇಳೆ ನಾವು ಅಂತ ಸ್ಥಿತಿಯಲ್ಲಿದ್ದರೆ, ಆ ಸ್ಥಿತಿಯಲ್ಲಿ ಬರಬೇಕೆಂಬುದಾಗಿ ನಾವು ಸೈತಾನ ಕೈಗೆ ಸಿಗಬಾರ್ದು. ಯೇಸು ಸ್ವಾಮಿ ಹೇಳೋದು ಅದೇ, ನಮ್ಮಿಂದ ಬಂದರೆ ನಾವು ಸೈತಾನ ಕೈಯಲ್ಲಿ. ಈಗೆಲ್ಲ ಹೇಳ್ರಿ, ನಮ್ಮಿಂದ ಒಂದು ವೇಳೆ ದುರಾಲೋಚನೆ ಬಂದರೆ ನಾವೆಲ್ಲರೂ ಎಲ್ಲಿದ್ದೀವಿ ಹೇಳ್ರಿ, ಎಲ್ಲಿದ್ದೀವಿ ಹೇಳ್ರಿ? ಹಲ್ಲೆಲೂಯಾ. ಎಲ್ಲರೂ ಹೇಳ್ರಿ, ಹೇಳ್ರಿ. ಇನ್ನು ಮೇಲೆ ನನ್ನ ಹೃದಯದಲ್ಲಿ ಯೇಸು ಇರಬೇಕು. ಕೆಟ್ಟ ಆಲೋಚನೆ, ಸುಳ್ಳು ಎಲ್ಲಿದೆಯಪ್ಪ? ಗೋಡೆ ಕಟ್ತಾ ಇದ್ದೀನಿ. ಎಲ್ಲಿದೆಯಪ್ಪ? ಮೀಟಿಂಗ್ ಆಗಿದ್ದೀನಿ. ಎಲ್ಲಿದೆಯಮ್ಮ? ಸುಣ್ಣ ಬಳಿತಾ ಇದ್ದೀನಿ. ಎಲ್ಲಿದೆಯಮ್ಮ? ಬರಕ್ಕಾಗಲಿಲ್ಲ. ಹಲ್ಲೆಲೂಯಾ. ಸಾವಿರ ತಿಪ್ಪಲಿರಲಿ, ದೇವರ ಸಂಧಿ ನೀನು ಮರಿಬಾರ್ದು. ಇಲ್ಲಿ ಬಂದಾಗಲೇ ನೀನು ಶುದ್ಧಿ ಆಗ್ತೀಯ. ವಾರ 6 ದಿವಸ ಎಲ್ಲ ತುಂಬ್ಕೊಂಡ್ಬಿಟ್ಟಿರ್ತಾವೆ ನಿನ್ನನ್ನು. ಏನು ನವಗ್ರಹಗಳು ಏನು ತುಂಬಿರ್ತಾವೆ ಹೇಳ್ರಿ? ನವಗ್ರಹಗಳು. ಅವು ಹೋಗ್ಬೇಕಾದ್ರೆ ನೀನು ಎಲ್ಲಿಗೆ ಬರ್ಬೇಕು? ಎಲ್ಲಿಗೆ ಬರ್ಬೇಕು ಹೇಳು? ನಾನು ನವಗ್ರಹಗಳು ಬಿಟ್ಟು ಹೋಗ್ಬೇಕಾದ್ರೆ ಎಲ್ಲಿಗೆ ಬರ್ಬೇಕು? ಒಳ್ಳೆ ಪ್ರಸಂಗ ಹೇಳ್ತಾ ಇದ್ದಾನೆ ಸಭೆಯಲ್ಲಿ. ಒಳ್ಳೆ ಪ್ರಸಂಗ, ಬೋಧನೆ ಒಳ್ಳೆ ಬೋಧನೆ ಮಾಡ್ತಾ ಇದ್ದಾನೆ. ಪರಿಶುದ್ಧಾತ್ಮ ಇಳಿದು ಬರ್ತಾ ಇದ್ದಾನೆ. ಅದರಲ್ಲಿ ಒಬ್ಬ ಹೇಮ ಮಧ್ಯದಲ್ಲಿ ಕುಂತ ಹೇಮ ಅಂತ ಹೇಳ್ಬಿಡ್ತು. ಸೇವಕರು ವಾಕಿನ ಸೇನಮ್ಮ ನೀನು ಕತೆ ಅಂತ ಹೇಳಿದ್ರೆ, ನನಗೆ ಬಾತ್ರೂಮ್ಗೆ ಹೋಗ್ಬೇಕು, ದಯಮಾಡಿ ಸ್ವಲ್ಪ ವಿರಾಮ ಕೊಡ್ಬೇಕು. ಹಲ್ಲೆಲೂಯಾ. ಊಟ ಇದ್ದವ್ರು ಇದ್ದಾರೆ, ಪರಿಶುದ್ಧಾತ್ಮ ಮಂದಿ ಊಟ ಇದ್ದವ್ರು. ಒಂದೊಂದು ವಾರ ಊಟ ಮಾಡಿರಲ್ಲ, ಒಂದೊಂದು ದಿನ ಊಟ ಕೇಳಲ್ಲ. ಪರಿಶುದ್ಧಾತ್ಮ ಬಂದು ಒಂದು ಪರಿಶುದ್ಧಾತ್ಮ ನಿಯಂತ್ರಣದಲ್ಲಿ ಅಂದರೆ ಊಟ ಬೇಕಾಗಿಲ್ಲ. ಪ್ರೇರಿ ವಾಕ್ಯವೇ ಯೇಸು ಅದೇ ಹೇಳ್ತಾರೆ, ಮನುಷ್ಯ ರೊಟ್ಟಿದಿಂದ ಮಾತ್ರ ಬದುಕಲ್ಲ, ದೇವರ ಬಾಯಿ ಹೊರಡು ಪ್ರತಿ ಮಾತ್ರ. ಒಂದೊಂದು ದಿವಸ ನಾನೇ ಇಲ್ಲಿ ಬೋಧಿಸು ನಿಮ್ಮ ಸೇವಕರು ಒಂದೊಂದು ದಿವಸ ಊಟ ಮಾಡಿಲ್ಲ, ಇವತ್ತು ಊಟ ಮಾಡಿಲ್ಲ, ಆದರೂ ದೇವರ ವಾಕ್ಯ ಬರ್ತಾನೆ ಇದೆ. ಈಗಲೂ ಊಟ ಮಾಡಿ
ಊಟ ಮಾಡಿದ್ದೇ ನಿಂತೀನಿ, ಉಪವಾಸ ಪ್ರಾರ್ಥನೆ, ದೇವರೇ ನನ್ನ ಕಟ್ಟು ಎಂಬುದಾಗಿ. ನನ್ನ ಫಸ್ಟ್ ಕಟ್ಟಪ್ಪ, ನಾನು ಅನೇಕರನ್ನು ಕಟ್ಟಬೇಕಲ್ಲ, ಕಟ್ಟು ನೀನನ್ನ. ಹಲ್ಲೆಲೂಯಾ. ಹಾಗೆ ನಾವು ಪ್ರತಿಯೊಬ್ಬರು ನಿರ್ಣಯ ತೆಗೆದುಕೊಂಡ್ರೆ ನಾವು ಈ ಗ್ರಾಮದಲ್ಲಿ ಅನೇಕರಿಗೆ ನಮ್ಮ ಒಳ್ಳೆ ಕ್ರಿಯೆಗಳಿಂದ ದೇವರು ನಮ್ಮ ತರ. ಹಲ್ಲೆಲೂಯಾ. ಹೇಳಿದ್ರೆ ಸುಳ್ಳು ಬಂದ್ರೆ ಯಾರಿಂದ ಪ್ರಾರಂಭ? ಸ್ಪಷ್ಟವಾಗಿ ಹೇಳ್ತಾ ಪೇತ್ರನು, ಅನೇಕನೇ ನಿನ್ನ ಹೃದಯದಲ್ಲಿ ಸೈತಾನ ತುಂಬಿದ್ದಾನೆ. ಯಾಕೆ ತುಂಬಿದಂತ? ಸೈತಾನ ತುಂಬಿದಂತೆ. ಪೇತ್ರನು ಹೇಳ್ತಾನೆ, ಪೇತ್ರನು ಪಾಸ್ಟರ್ ಆದ ದೈವ ಸೇವಕರು, ಸಭೆಗೆ ಅಪೊಸ್ತಲರ ಕಾಲದಲ್ಲಿ ಪೇತ್ರನ ಸೇವಕನ ಭಯಂಕರವಾದಂಥ ವ್ಯಕ್ತಿ, ಒಂದು ಪ್ರವಾದಿ. ಇವನು ಹೇಟಿಗೆ ಎಲ್ಲ ನಡೆದುಕೊಂಡು ಆಗಿದೆ. ಇವನು ಮಾತನಾಡಲಿಕ್ಕೆ ಕೂಡ ಜನರು ಬಿಟ್ಟಿಲ್ಲ, ಯಾಕಂದ್ರೆ ಅಷ್ಟು ಭಯಂಕರವಾದ ಪ್ರವಾದಿ ಪೇತ್ರನು. ನಡೆದ ಪೇತ್ರನು ಬಂದ್ರೆ ನಡೆದ. ಎರ್ಸಲೇಮಿಗೆ ಪೇತ್ರನು ಯೋಹಾನರು ಹೋದ್ರೆ ಆ ಸುತ್ತ ಪಟ್ಟಣದಲ್ಲಿರುವ ಎಲ್ಲ ರೋಗಿಗಳು ತಂದು ಈ ದಾರಿ ಪೇತ್ರನು ಯೋಹಾನರು ಬರ್ತಾರಂದ್ರೆ ಆ ದಾರಿ ಬಿಡೋರಂತವ್ರನ್ನ. ಇವ್ರು ನೆರಳು ಬಿದ್ದರೆ ಸಾಕು ದೇವರು ಇವರು ಸ್ವಸ್ಥ ಮಾಡ್ತಾನೆ ದೇವರು. ಅಷ್ಟು ದೊಡ್ಡ ಬಲವಾದ ನಂಬಿಕೆ ಪ್ರೇರೆ ದೇವ್ರ ಮಕ್ಕಳಲ್ಲಿ ನಾವೆಲ್ಲರೂ ಕೂಡ ಆ ರೀತಿ ಇರಬೇಕೆಂಬುದಾಗಿ ದೇವರ ಆಸೆ ಪಡ್ತಾ ಇದ್ದಾನೆ. ನಾವೆಲ್ಲರೂ ಒಂದು ತೀರ್ಮಾನಕ್ಕೆ ಬರೋಣ. ಈ ದಿನ ಕೊನೆಯ ವಾಕ್ಯ ನಾವೇನು ಮುಗಿಸ್ಕೊಳ್ಳೋಣ. ಪ್ರಿಯ ಎಫೆಸಿ ಅವರ ಪತ್ರಪತ್ರಿಕೆ 4:19 ವಚನ. ಕೊನೆಯದಾಗಿ ದೇವರು ನಿಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಸ್ತೋತ್ರಂ ಸ್ತೋತ್ರಂ ಸ್ತೋತ್ರಂ. ಎಫೆಸಿ ಅವರ ಪತ್ರಪತ್ರಿಕೆ 4ನೇ ಅಧ್ಯಾಯ 19ನೇ ವಚನ. ಅವರು ತಮ್ಮ ದುಸ್ಥಿತಿಗಾಗಿ ಸ್ವಲ್ಪವೂ ಚಿಂತಿಸದೆ ತಮ್ಮನ್ನು ಬಂಡುತನಕ್ಕೆ ಒಪ್ಪಿಸಿಕೊಟ್ಟು. ಏನು ಪ್ರಿಯರೇ, ಬಂಡತನಕ್ಕೆ ಇವೆಲ್ಲ ಏನು ಬರ್ತವೆ ಹೇಳ್ರಿ? ಬಂಡತನಕ್ಕೆ ಬಂಡರಿಗೆ ಏನು ಚೇಂಜ್ ಆಗಲ್ಲ. ಏನು ಚೇಂಜ್ ಆಗಲ್ಲ ಅಂದ್ರೆ ಅವರಲ್ಲಿ ಯಾರಿದ್ದಾರೆ ಹೇಳ್ರಿ? ಸೈತಾನನವರಿಗೆ ಕುಂಟೆ ಕಟ್ಟಾಕಿದ್ದಾರೆ. ಕುಂಟೆಗೆ ಕಟ್ಟಾಕ್ತಾರೆ. ಮಾತು ಅಲ್ಲಿಗೆ ಕಲಿಸು. ಕುಂಟೆಗೆ ಕಟ್ಟಾಗ್ತಾರಲ್ಲ, ಅವು ರವಂಡಿ ಕಟ್ಟಾಗ್ತಲ್ಲ, ಕುಂಟೆ ಸೀಳ್ಬಾರ್ದು ಅಂತೇಳಿ. ಹಂಗೆ ಇವ್ರು ಒಂದ್ ವೇಳೆ ಬದಲಾವಣೆ ಆಗಲಿಲ್ಲ ಅಂದ್ರೆ ಸೈತಾನವರಿಗೆ ಕುಂಟೆ ಕಟ್ಟಾಕಿದ್ದಾರೆ. ರವಂಡ ಹೋಗುದು. ತಮ್ಮ ಬಂಡುತನಕ್ಕೆ ಒಪ್ಪಿಸಿಕೊಟ್ಟು ಎಲ್ಲಾ ವಿಧವಾದ ಅಶುದ್ಧ ಕೃತ್ಯಗಳನ್ನು ಅತ್ಯಾಸೆಯಿಂದ ನಡೆಸುವವರಾಗಿದ್ದಾರೆ. ನೀವಾದರೂ ಕ್ರಿಸ್ತನ ಧರ್ಮವನ್ನು ಅಂತಾಕೆಂದು ಕಲಿತುಕೊಳ್ಳಲಿಲ್ಲ. ಆತನನ್ನೇ ಕೇಳಿದ್ದೀರಲ್ಲ, ಆತನಲ್ಲಿ ಉಪದೇಶವನ್ನು ಹೊಂದಿದ್ದೀರಲ್ಲ. 4:19 ಎಫೆಸಿ 4:19. ಅವರು ತಮ್ಮ ದುಸ್ಥಿತಿಗಾಗಿ ಸ್ವಲ್ಪವೂ ಚಿಂತಿಸದೆ ಬಂಡುತನಕ್ಕೆ ಒಪ್ಪಿಸಿಕೊಟ್ಟು ಎಲ್ಲಾ ವಿಧವಾದ ಅಶುದ್ಧ ಕೃತ್ಯಗಳನ್ನು ಅತ್ಯಾಸೆಯಿಂದ ನಡೆಸುವವರಾಗಿದ್ದಾರೆ. ಏನ್ ಮಾಡ್ತಾರಂತ ಅವರು? ಅತಿ ಆಸೆ. ನಾವು ಏನ್ ಮಾಡ್ತಾ ಇದ್ದೀವಿ? ನಮಗೆ ಪ್ರಜ್ಞೆ ಇರಬೇಕು. ಜನರು ಅದನ್ನು ನೋಡ್ತಾ ಇರ್ತಾರೆ. ನಾವು ಎಳೆ ಕಣ್ಣಿಗೆ ನೋಡ್ತಾ ಇರ್ತೀವಿ. ನಮ್ಮನ್ನು 1000 ಕಣ್ಣಿಂದ ಜನರು ನೋಡ್ತಾ ಇರ್ತಾರೆ. ನಮ್ಮ ಕ್ರಿಯೆ ಏನು, ಈ ವ್ಯಕ್ತಿ ಹೆಂಗ, ಈ ಸ್ತ್ರೀ ಹೆಂಗ, ಪುರುಷ ಹೆಂಗ, ಎಲ್ಲ ಗಮನಿಸ್ತಾ ಇರ್ತಾರೆ. ನಾವು ನಮ್ಮನ್ನೇನ್ ಮಾಡಬಾರ್ದು? ಬಂಡತನಕ್ಕೆ ಒಪ್ಪಿಸಿಕೊಟ್ರೆ ಚೇಂಜ್ ಆಗ್ತೇ ಹೋದ್ರೆ ಕುಂಟೆ ಕಟ್ಟಾಕಿದ್ರೆ ಯಾರು? ಸೈತಾನ. ಬದಲಾವಣೆ ಬೇಕು ದೇವರಿಗೆ, ಬದಲಾವಣೆ ಬೇಕು ದೇವರಿಗೆ. ನೋಡ್ರಿ, ಒಂದು ಮಳಿಗೆ ಭೂಮಿಯಲ್ಲಿ ಹಾಕಿದ್ರೆ ಅದರಲ್ಲಿ ಬದಲಾವಣೆ ಇದೇ ಇಲ್ಲ. ಅದು ಮಳಿಗೆ ಸಾಯಲ್ಲ, ಅದು ಹೆಂಗೋ ಫಲ ಕೊಡ್ತದೆ. ನಮ್ಮ ಮೊಲಕ್ಕೆ ಮಳೆನೇ ಇಲ್ಲ, ಆದ್ರೂ ವಿಶೇಷ ಇದೆ ಕಲ್ರಿ. ಅದು ಗೊತ್ತಿಲ್ಲ, ಆ ಬೀಜ ಗೊತ್ತಿಲ್ಲ ಫಲ ಕೊಡೋದೆ. ಇವತ್ತು ನಾನು ನೀನು ಸ್ವಾಮಿ ಫಲ ಕೊಡ್ತಾ ಇಲ್ಲ, ಅದೇ ಬೇಜಾರಿದೆ ಸ್ವಾಮಿ. ಅದನ್ನ ಹೇಳ್ತಾ ನೀವು ಹೋಗಿ ಫಲ ಕೊಡ್ರಪ್ಪ, ನೀವು ಹೋಗಿ ಫಲ ಕೊಡ್ರಿ. ನಾನು ನಿಮಿತ್ತವಾಗಿ ಸುವಾರ್ತೆ ಹೇಳ್ರಿ. ತಂದೆ ಮಗನ ಹೆಸರಿನಲ್ಲಿ ಅನೇಕರಿಗೆ ದೀಕ್ಷಾ ಸ್ಥಾನ ಕೊಡ್ರಿ. ನನ್ನ ಶಿಷ್ಯರನ್ನಾಗಿ ಮಾಡ್ರಿ, ನನ್ನ ನಿಂಬಾಲಿಸುವವರನ್ನಾಗಿ ಮಾಡ್ರಿ. ಅದು ನನಗೆ ಇಷ್ಟ. ಹಲ್ಲೆಲೂಯಾ, ಹಲ್ಲೆಲೂಯಾ. ಹೇಳೋಣ, ನಾವು ಬಂಡತನಕ್ಕೆ ಏನು ಮಾಡ್ಕೊಂಡು ಒಪ್ಪಿಸಬಾರ್ದು. ನಮ್ಮ ದೇಹಗಳು ಬಂಡತನಕ್ಕೆ ಕರೆಯಲ್ಪಟ್ಟಿಲ್ಲ. ನಮ್ಮ ದೇಹಗಳು ದೇವರ ಆಲಯ. ನಾವು ಬಂಡತನಕ್ಕೆ ಕರೆಯಲ್ಪಟ್ಟವರಲ್ಲ, ನಾವು ಬಿಡುಗಡೆ ಹೊಂದಿದ ಜನಾಂಗ. ನಮ್ಮನ್ನು ಅನೇಕರು ನೋಡ್ತಾರೆ. ಮತ್ತೊಂದು ಸುವಾರ್ತೆ 5ನೇ ಅಧ್ಯಾಯ 14ನೇ ವಚನದಲ್ಲಿ ಯೇಸು ಅದೇ ಹೇಳ್ತಾ ಇದ್ದಾನೆ, ನಿಮ್ಮ ಒಳ್ಳೆ ಕ್ರಿಯೆಗಳಿಂದಲೇ ಜನರು ನಿಮ್ಮ ಪರಲೋಕದಲ್ಲಿರುವ ತಂದೆಯನ್ನು ಮಹಿಮೆ ಪಡಿಸ್ತಾರೆ ಎಂಬುದಾಗಿ. ನಮ್ಮ ಒಳ್ಳೆ ಕ್ರಿಯೆಗಳಿಂದ ನಮ್ಮನ್ನು ನಾವು ಚೆಕ್ ಮಾಡಿಕೊಳ್ಳೋಣ. ದೇವರು ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಿ, ಎಲ್ಲರ ಕಣ್ಣುಗಳನ್ನು ಮುಚ್ಚಿ ದೇವರ ಸಮ್ಮುಖದಲ್ಲಿ ಪ್ರಾರ್ಥನೆ ಮಾಡೋಣ. ಈ ದಿನ ಕೇಳಲ್ಪಟ್ಟ ವಾಕ್ಯ ದೇವ ನಮ್ಮೊಂದಿಗೆ ಮಾತನಾಡಿದ್ದಕ್ಕೆ ಸ್ತೋತ್ರಪ್ಪ. ನಿಮ್ಮ ದಾಸನೊಂದಿಗೆ, ನಿಮ್ಮ ಸೇವಕನೊಂದಿಗೆ ಅತಿ ಆಸಕ್ತಿಕರವಾದಂಥ